ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ IPL ಕಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಎಲ್ಲೆಡೆ ಈಗ IPL ಹಂಗಾಮ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಕೂಡ ಸೂಪರ್ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದೀವಿ ನಾಳೆ ಮ್ಯಾಚ್ ಏನಾಗಬಹುದು ಅಂತ. ಈ ಹಿಂದೆ ಒಂದು ಮ್ಯಾಚ್ ನಲ್ಲಿ RCB ಲಕ್ನೋ ವಿರುದ್ಧ ಗೆದ್ದು ಬೇಕಿತ್ತು. ಸೊ ನಾಳೆ ಲಕ್ನೋದಲ್ಲೇ ಮ್ಯಾಚ್ ನಡೀತಾ ಇದೆ. RCB ಅಭಿಮಾನಿಗಳೆಲ್ಲ ಈ ಸಲ ಕಪ್ ನಮ್ದೇ ಅಂತ ಕಾಯ್ತಾ ಇದೀವಿ, ಯಾಕೆಂದ್ರೆ ಲಾಸ್ಟ್ ಸಲ ಕೂಡ ಕಪ್ ನಮ್ದಾಗಿತ್ತು. ಸೊ ನಾಳೆ ಏನಾಗಬಹುದು, ಯಾರು ವಿನ್ ಆಗಬಹುದು ಅನ್ನೋದೇ ಬಹಳ ಕ್ಯೂರಿಯಾಸಿಟಿ. ಸೊ ವೈಟ್ ಮಾಡಿ ನೋಡೋಣ ನಾಳೆ ಏನಾಗುತ್ತೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನನ್ನ ಕೊಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ಹರಿ ಅವರ ವೆಲ್ಕಮ್, ಹಾಗೆ ತೀರ್ಥ ಅವರ ವೆಲ್ಕಮ್. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆ ಮ್ಯಾಚ್ಗೆ ನಿಮ್ಮ ಜೋಶ್ ಹೇಗಿದೆ? ಖಂಡಿತ RCB ಯಾವ್ದೇ ಮ್ಯಾಚ್ ಇತ್ತು ಅಂದ್ರೆ ಖಂಡಿತ ಜೋಶ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಒಂದು ಫ್ಯಾನ್ಸಿಗೆ ಸ್ವಲ್ಪ ಮೈನಸ್ ಏನಂತಂದ್ರೆ ಇಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲ, ಚಿನ್ನಸ್ವಾಮಿ ಇಲ್ಲ, ಸೊ ಲಕ್ನೋದಲ್ಲಿ ಇದೆ. ಅದೊಂದು ಮೈನಸ್ ಬಿಟ್ರೆ ಇನ್ನೆಲ್ಲ ಕೂಡ RCB ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಲಕ್ನೋ. ಸೊ ಗೆಲ್ಲುವ ಫೇವ್ರೇಟ್ ತಂಡ ಆಗಿದೆ RCB. ಸೊ ಫ್ಯಾನ್ಸ್ ಒಂಥರ ತುಂಬಾ ಅಂದ್ರೆ ಗ್ಯಾಪ್ ಆಯ್ತು, ಲಾಸ್ಟ್ 30th ಅಲ್ವಾ ಮ್ಯಾಚ್ ಆಗಿತ್ತು. ಸೊ 5 days ಗ್ಯಾಪ್ ಆಯ್ತು, 5-6 days. ಸೊ ಫ್ಯಾನ್ಸ್ ಆ ಒಂದು ಜೋಶನ್ನ ಲಕ್ನೋ ವಿರುದ್ಧ ತೋರಿಸಿ ಮತ್ತೆ ಎರಡನೇ ಸಲ ಲಕ್ನೋ ವಿರುದ್ಧ ಗೆಲ್ಲುತ್ತೆ ಅನ್ನೋ ಒಂದು ಜೋಶಲ್ಲೆಲ್ಲ ಇದ್ದಾರೆ. ಸೊ ನಿಮಗೆ ಏನ್ ಅನ್ಸುತ್ತೆ? ಅದೇ ಈಗ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ RCB ಗೆಲ್ತಾನೆ ಇತ್ತು ಒಂದಷ್ಟು ಮ್ಯಾಚ್, ಈಗ ಒಂಚೂರು ಸೋತಿದೆ. ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಮಿಡ್ ಸೀಸನ್ ಮುಗ್ದಿದೆ IPLದು. ಸೊ ಕೊನೆ ಹಂತದಲ್ಲಿ ಕೆಲವೊಂದು ಟೀಮ್ಗಳು ಬಾಟಮ್ ಅಲ್ಲಿ ಇರೋದು ಕೂಡ ಚೆನ್ನಾಗಿ ಆಡೋಕೆ ಶುರು ಮಾಡಿದೆ. ಪ್ಲೇ ಆಫ್ ರೇಸ್ ಅದೊಂದು ಕೂಡ, ಯಾರು ಪ್ಲೇ ಆಫ್ ಹೋಗ್ತಾರೆ ಅನ್ನೋದು ಈಗ ತುಂಬಾ ಫ್ಯಾನ್ಸ್ ಅಲ್ಲೆಲ್ಲ ಅದು ಪ್ರಶ್ನೆ ಕಾಡ್ತಿರುತ್ತೆ. ಹಾಗಾಗಿ ಇದೊಂಥರ ಇಂಟ್ರೆಸ್ಟಿಂಗ್. ಈಗ RCB ಒಂದು ಐದು ಮ್ಯಾಚ್ ಅಲ್ಲಿ ಒಂದು 2 ಗೆದ್ರು ಸಾಕು, ಪ್ಲೇ ಆಫ್ ಹೋಗ್ತಾರೆ. ಸ್ಟಿಲ್ ಅಲ್ಲೊಂದು ಫೈಟ್ ಇರುತ್ತೆ, ಯಾಕಂದ್ರೆ ಎಲ್ಲರೂ ಪ್ಲೇ ಆಫ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಈಗಿನ ಮ್ಯಾಚಸ್ಗಳು ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಈಗ RCB ಅವ್ರ ಮೇಲೆ ಲಕ್ನೋ ಸೋತಿರೋದ್ರಿಂದ ಈ ಮ್ಯಾಚ್ ಗೆಲ್ಲೇಬೇಕು ಅಂತ ಅವರಿಗೂ ಇರುತ್ತೆ. ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ನಾವು ಟೇಬಲ್ ನೋಡೋದಾದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ RCB ಆಲ್ರೆಡಿ ಪ್ಲೇ ಆಫ್ ಗೆ RCB ಹೋಗಿದೆ ಅನ್ನೋ ರೀತಿಯಲ್ಲೇ ಒಂದ್ ಲೆಕ್ಕ ಅಲ್ವಾ. ಬಟ್ ಲಕ್ನೋ ಕೆಳಗಡೆ ಇದೆ ಇನ್ನು. ಸೊ ಗೊತ್ತಿಲ್ಲ ಲಕ್ನೋ ಏನಾಗಬಹುದು ಅಂತ. ಅಂದ್ರೆ ಈಗ RCB ಅವರು 5 2 ಗೆದ್ರು ಸಾಕು, ಅವರು ಪ್ಲೇ ಆಫ್ ಗೆ ಈಸಿಯಾಗಿ ಎಂಟ್ರಿ ಕೊಡ್ತಾರೆ. 9 ಮ್ಯಾಚ್ ಅಲ್ಲಿ ಅವರು 6 ಗೆದ್ದಿದ್ದಾರೆ, 3 ಸೋತಿದ್ದಾರೆ. ಹಾಗಿದ್ದಾಗ ಅವ್ರಿಗೆ ಅಷ್ಟು ಪ್ರೆಷರ್ ಇರಲ್ಲ, 2 ಗೆದ್ಕೊಂಡ್ರೆ ಸಾಕು ಅಂತಿರುತ್ತೆ. ಆದ್ರೆ ಟಾಪ್ 2 ಹೋಗ್ಬೇಕು ಅಂದ್ರೆ ಅವರು ಸ್ವಲ್ಪ ಜಾಸ್ತಿನೇ ಶ್ರಮ ಆಗ್ಬೇಕು, ಪ್ರತಿಯೊಂದು ಮ್ಯಾಚ್ ಗೆಲ್ಲಕ್ಕೆ ನೋಡ್ಬೇಕು. ಆದ್ರೆ ಲಕ್ನೋ ಅವ್ರಿಗೆ ಅಂದ್ರೆ ಅವ್ರು ಆಲ್ಮೋಸ್ಟ್ ಹೊರಗೆ ಹೋದಂಗೆ. ಸ್ಟಿಲ್ ಅಂದ್ರೆ ಈಗ ಅವ್ರಿಗೆ ಒಂದು ಪ್ರೆಷರ್ ಇರಲ್ಲ. ಯಾವ ಟೀಮ್ ಹೊರಗೆ ಹೋಗ್ತೀವಿ, ನಮ್ದು ಮುಗೀತು ಆಟ ಅಂತಿರುತ್ತೋ ಅವರು ಫ್ರೀಡಮ್ ಆಗಿ ಆಡ್ತಾರೆ. ನಮ್ಗೇನ್ ಗೆಲ್ಲೇಬೇಕು ಅಂತ ಪ್ರೆಷರ್ ಇರಲ್ಲ. ಹಾಗಿದ್ದಾಗ ಅವರು ತುಂಬಾ ಫ್ರೀ ಆಗಿ ಆಡಿದಾಗ ಅವರು ಒಂದ್ ಸ್ವಲ್ಪ ಕಾಡೋ ಚಾನ್ಸಸ್ ಇರುತ್ತೆ. ಅಂಡ್ ಹೋಮ್ ಪಿಚ್ ಬೇರೆ, ಅದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅವರಿಗೆ. ಸೊ ನಮ್ಮ ಹೋಮ್ ಪಿಚ್ ಅಲ್ಲಿ ಅವ್ರು ಸೋತಿದ್ರು. ಸೊ ಅವರು ನಮ್ಮನ್ನ ಸೋಲ್ಸಕ್ಕೆ ಅವರು ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ. ಸ್ಟ್ರಾಂಗ್ ಇರ್ಬೋದು ಅಲ್ಲ, 100% RCBನೇ, ಅದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ನೀವು ಇಲ್ಲೇ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಸೆಕೆಂಡ್ ಪ್ಲೇಸ್, ಅವರು ಬಾಟಮ್ ಅಲ್ಲಿ ಇದ್ದಾರೆ. ಸೊ 100% RCBನೇ ಫೇವರೇಟ್, ಮತ್ತೆ ಸ್ಟ್ರಾಂಗ್ ಆಗಿರೋದು ಕೂಡ RCBನೇ. ಅಂಡ್ ಅವ್ರು ಲಾಸ್ಟ್ 6 ಮ್ಯಾಚ್ ಕೂಡ ಸೋತ್ಕೊ ಬಂದಿದ್ದಾರೆ. ಹೌದು, ಪ್ರತಿಯೊಂದು ಮುಂಬೈ ಅವರು ಕೂಡ ಸೋಲ್ತಿದ್ರು, ಅವರು ಕೂಡ ಇವ್ರನ್ನ ಸೋಲ್ಸಿದ್ರು. ಹೌದು, ಕೋಲ್ಕತ್ತಾದವರು ಕೂಡ ಲಕ್ನೋ ಅವ್ರನ್ನ ಸೋಲ್ಸಿದ್ದಾರೆ. ಹೌದು, ಸತತ ಸೋಲಲ್ಲಿದೆ ಅವರು. ಬಟ್ ಹೇಳಕ್ ಆಗಲ್ಲ, ಅಷ್ಟು ಸೋತಿರೋದ್ರಿಂದ ಒಂದ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ. ಅಲ್ಲ, ಚಾನ್ಸ್ ಕೂಡ ಇದೆ. ನನಗೆ ಕ್ಯಾಪ್ಟನ್ ರಿಷಬ್ ಪಂತ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆಂದ್ರೆ ಸೋಲ್ ಒಂದ್ ಕಡೆ, ಸೋಲ್ ಬೇಜಾರ್ ಒಂದ್ ಕಡೆ ಆದ್ರೆ, ಇನ್ನ ಅವ್ರ ಓನರ್ ಗೊತ್ತೇ ಇದೆ ಯಾವ ತರ ಅಂತ. ಅವ್ರ ಓನರ್ ಏನಾರು ಪ್ರತಿ ಮ್ಯಾಚ್ ಸೋತ್ರೆ ಬಂದ್ಬಿಟ್ಟು ಅಲ್ಲೇ ಪಿಚ್ ಅಲ್ಲೇ ಅವರು ಬೈಯೋ ತರ, ಅಥವಾ ನೀವ್ ಈ ತರ ಆಡ್ಬೋದಾಗಿತ್ತು ಅಂತ ರಾಹುಲ್ ಗೋ ಲಾಸ್ಟ್ ಟೈಮ್ ಮಾಡಿದ್ರು. ಸೊ ಅವರು ಪ್ರೆಷರ್ ಇರುತ್ತೆ ಅವರಿಗೆ, ಕ್ಯಾಪ್ಟನ್ಸ್ ಗಳಿಗೆ. ಸೋಲ್ತಿದ್ದಾಗ ಅವರು ಧೋನಿಗೂ ಅದನ್ನೇ ಮಾಡಿದ್ರು, ಇದ್ದಾಗ ರಾಹುಲ್ಗೂ ಅದೇ ಆಗಿದೆ, ಈಗ ಪಂತ್ಗೂ ಅದೇ ಆಗಿದೆ. ಮೋಸ್ಟ್ಲಿ ಆ ಪ್ರೆಷರ್ ಮತ್ತೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ ಆ ಟೀಮ್ ಅಲ್ಲಿ, ಲಕ್ನೋದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಹಂಗಾಗಿ ಅವರು ಈ ಸಲ ಯಾಕೋ ಫಸ್ಟ್ ಹೊರಗ್ ಬಿಡೋ ಟೀಮ್ ಅವ್ರದೇ ಆಗಿದೆ. ಅಂದ್ರೆ ಲಕ್ನೋದಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಅಂತ ಅನ್ಸುತ್ತೆ? ಅಲ್ಲ, ಲಕ್ನೋದಲ್ಲಿ 100% ಎಲ್ಲಾ ಪ್ಲೇಯರು ಸ್ಟ್ರಾಂಗ್, ಬಟ್ ಫಾರ್ಮಲ್ ಇಲ್ಲ, ಅವರೊಂದು ಕನ್ಸಿಸ್ಟೆನ್ಸಿ ಇಲ್ಲ, ಆಮೇಲೆ ಪ್ಲಾನ್ ಇಲ್ಲ. ಇವಾಗ ರಿಷಬ್ ಪಂತ್ ಕ್ಯಾಪ್ಟನ್ ತಗೊಳ್ಳಿ, ಅವರಂತ ಬ್ಯಾಟ್ಸ್ಮನ್ ನಮಗೆ ಎಲ್ಲೂ ಹುಡುಕರು ಸಿಗಲ್ಲ, ಆ ತರ ಬ್ಯಾಟ್ಸ್ಮನ್. ಬಟ್ ಅಂತ ಕ್ಯಾಪ್ಟನ್ಸಿ ಬರ್ತಿಲ್ಲ. ಇನ್ನ ಮಿಡ್ಲ್ ಆರ್ಡರ್ ಅಲ್ಲಿ ನಿಕೋಲಸ್ ಪೂರನ್ ಅವರು ಒಳ್ಳೆ ಫಿನಿಶರ್, ಒಳ್ಳೆ ಆಲ್ರೌಂಡರ್, ಅವರು ಕೂಡ ಅಂತ ಇದ್ ಮಾಡ್ತಿಲ್ಲ. ಬೌಲಿಂಗ್ ಬಡೋನಿ ಇದಾರೆ, ಸಾಕಷ್ಟು ಜನ ಬೌಲರ್ ಎಲ್ಲ ಇದೆ ಟೀಮು. ಬಟ್ ಅದು ಏನ್ ಹೇಳ್ತಾರೆ, ಪ್ಲಾನ್ ಇಲ್ಲ ಅದು. ಮತ್ತೆ ಅವ್ರ ಟೀಮ್ ನಾವು ಅಬ್ಸರ್ವ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಗಳೇ ಅದ್ರಲ್ಲಿ ಇರೋದು. ಈಗ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಮರ್ಕ್ರಮ್ ಇದಾರೆ, ಆಸ್ಟ್ರೇಲಿಯಾ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಇದಾರೆ. ಎಲ್ಲ ಅವ್ರ ಇಂಟರ್ನ್ಯಾಷನಲ್ ಟೀಮ್ ಗಳನ್ನ ಮ್ಯಾನೇಜ್ ಮಾಡಿರೋಂತ ಕ್ಯಾಪ್ಟನ್ ಗಳೇ ಇದ್ರಲ್ಲಿ ಆಡ್ತಿರೋದು. ಆದ್ರೆ ಅವ್ರದ್ದು ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬರ್ತಿಲ್ಲ. ಆ ಪ್ಲೇಯರ್ ಗಳದ್ದು ಅವ್ರವ್ರ ಬ್ಯಾಟಿಂಗ್ ಆರ್ಡರ್ ಇದೆಯಲ್ಲ, ಅವರು ಅಲ್ಲಿ ಆಡಿರೋದು ಇಲ್ಲಿ ಆಡೋದು, ಅದೊಂದು ಸ್ವಲ್ಪ ಅವ್ರದ್ದು ಇಂಬ್ಯಾಲೆನ್ಸ್ ಆಗ್ತಿದೆ. ಬಟ್ ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಮುಂಬೈ ಮೇಲೆ ಆಡಿದ ರೀತಿ ನೋಡಿದ್ರೆ
ಒಂದ್ ಸ್ವಲ್ಪ ಅವರು ಯಾಕೋ ಒಂಚೂರು ಅವ್ರದ್ದು ಲಯ ಕಂಡ್ಕೊಂಡಿದ್ದಾರೆ Fight ಕೊಡ್ಬೋದು ಅಂತ. ಬ್ಯಾಟಿಂಗ್ ಅಲ್ಲಿ ಮೇನ್ ಅವ್ರಿಗೆ ಜೋಶ್ ಇಂಗ್ಲಿಷ್ ಬಂದಿದ್ದಾರೆ, ಹೌದು ಜಾಯ್ನ್ ಆಗಿದ್ದಾರೆ. ಹ್ಮ್. ಅವ್ರು ಓಪನಿಂಗ್ ಬಂದಿರೋದ್ರಿಂದ ಮರ್ಕ್ರಮ್ ಮಿಡಲ್ ಆರ್ಡರ್ ಬಂದಿದ್ದಾರೆ. ಹೌದು. ಸೊ ಹಂಗಾಗಿನೇ ನೋಡಿ ಅವರು 200+ ಹೊಡೆದಿದ್ದಾರೆ ಮುಂಬೈ ಮೇಲೆ. ಹೌದು ಸೊ ಅವ್ರಿಗೆ ಅದೇನೋ ಮೋಸ್ಟ್ಲಿ ಅದೇ ಹೇಳಕ್ ಆಗಲ್ಲ. ಈಗ RCB ಮೇಲೂ ಅವ್ರಿಗೆ ಏನಾದ್ರು ಅದೊಂದು ಟ್ರಿಕ್ಸ್ ಗೊತ್ತಾಗಿ ಅವ್ರು ಮತ್ ಪುನಃ ಅದೇ ತರ ಚೆನ್ನಾಗಿ ಆಡ್ಕೊಂಡು ಹೋಗಕ್ ಶುರು ಮಾಡಿದ್ರೆ RCB ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇಲ್ಲಿ ಎರಡು ಕೂಡ ಬಲಿಷ್ಠ ತಂಡ ಇದೆ. ಸೊ ನಮ್ಮ RCBಗೆ ಯಾವ್ದು ಚಾಲೆಂಜ್ ಆಗ್ಬಹುದು ನಾಳೆ ಪಂದ್ಯದಲ್ಲಿ? ಮೇನ್ ಅಲ್ಲಿರೋದು ಪಿಚ್. ಹ್ಮ್. ಈಗ ಅಲ್ಲಿ ಬ್ಲಾಕ್ ಸಾಯಿಲ್ ಪಿಚ್ ಇರೋದ್ರಿಂದ ಲಕ್ನೋದಲ್ಲಿ ಎಕ್ನಾ ಸ್ಟೇಡಿಯಂ ಅಲ್ಲಿ ಅದೊಂದ್ ಸ್ವಲ್ಪ ಈ ಸ್ಲೋ ಬಾಲ್ ಮತ್ತೆ ಸ್ಪಿನ್ನರ್ ಗಳಿಗೆ ಅದು ಫ್ರೆಂಡ್ಲಿ ಪಿಚ್ ಹೌದು ಅಲ್ಲಿನ ಸ್ಟೇಡಿಯಂ. ಹ್ಮ್. ಹಾಗಾಗಿ ಈ RCB ಟೀಮ್ಗೆ ಅವರು ಮೋಸ್ಟ್ ರಿಲೇ ಆಗಿರೋದು ಅವ್ರ ಬ್ಯಾಟಿಂಗ್ ಅಲ್ಲಿ. ಬೌಲಿಂಗ್ ಅಲ್ಲಿ ಅವ್ರು ಇನ್ನೂ ಸ್ವಲ್ಪ ಆ ಲಯ ಕಂಡ್ಕೊಂತಿದ್ದಾರೆ. ಹೆಜಲ್ವುಡ್ ಎಲ್ಲ ಒಂದ್ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ. ಹಾಗಾಗಿ ಅಲ್ಲಿನ ಒಂದು ಪಿಚ್ ಸ್ವಲ್ಪ ಇವ್ರಿಗೆ ಕಾಡೋ ಚಾನ್ಸಸ್ ಇರುತ್ತೆ RCB ಅವರಿಗೆ. ಯಾಕಂದ್ರೆ ಲಕ್ನೋ ಅವ್ರದ್ದು ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಹಿಂಗ್ ಪಿಚ್ ಆಡುತ್ತೆ ಅಂತ. ಹೌದು. ಹಂಗಿದ್ದಾಗ ಅದೊಂದ್ ಸ್ವಲ್ಪ ಚಾಲೆಂಜ್ ಆಗ್ಬೋದು RCB ಅವರಿಗೆ. ಓಕೆ, ನಾಳೆ ಇನ್ ಕೇಸ್ RCB ಗೆದ್ರೆ ಅಬ್ವಿಯಸ್ಲಿ RCB ಪ್ಲೇ ಆಫ್ಗೆ ಹೋಗೇ ಹೋಗುತ್ತೆ. ಅಲ್ಲಿ ಯಾವ ತಂಡಗಳು ಎದುರಾಗಬಹುದು? ಅಂದ್ರೆ ಅದೇ ಈಗ RCB ತರಾನೇ ಈಗ ಟಾಪ್ ಅಲ್ಲಿ ಇರೋದು RR, ಪಂಜಾಬ್ ಅವರಿಗೂ ಅಷ್ಟೇ ಚಾಲೆಂಜ್ ಇರುತ್ತೆ ನೆಕ್ಸ್ಟ್ ಪ್ಲೇ ಆಫ್ ಹೋಗ್ಬೇಕು ಅಂತ. ಆದ್ರೆ ಅವ್ರಿಗೆಲ್ಲ ಒಂದು ಚಾನ್ಸ್ ಏನಂದ್ರೆ ಒಂದ್ 2 ಮ್ಯಾಚ್ ಗೆದ್ಕೊಂಡ್ರೆ ಸಾಕು ಅಂತಿರುತ್ತೆ ಹೌದು. ಪ್ಲೇ ಆಫ್ ಹೋಗಿ. ಹ್ಮ್. ಹಾಗಿದ್ದಾಗ ಇವರಿಗೆ ನೆಕ್ಸ್ಟ್ ಅದು ಏನು ಅವ್ರಿಗೆ ಅಂತ ಚಾಲೆಂಜ್ ಇರಲ್ಲ RCB ಅವ್ರಿಗೆ. ಯಾರೇ ಅಪೋಸಿಟ್ ಬಂದ್ರು ಕೂಡ ಇವ್ರದ್ದು ಒಳ್ಳೆ ಸ್ಟ್ರಾಂಗ್ ಇದೆ. ಅಂದ್ರೆ ಕಪ್ ಗೆಲ್ಲಕ್ ಬೇಕಾಗಿರುವಂತಹ ಎಲ್ಲಾ ಬ್ಯಾಲೆನ್ಸ್ ಇವ್ರ ಟೀಮಲ್ಲಿ ಇದೆ. ಸೊ ಅವ್ರಿಗೇನ್ ಅದ್ ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ಈ ಸಲ IPL ನಲ್ಲಿ ಬೆಸ್ಟ್ ಬೌಲರ್ ಅಂತ ಯಾರಿದ್ದಾರೆ? ಜೊತೆಗೆ ನಾಳೆ ಪಂದ್ಯದಲ್ಲಿ ಬೆಸ್ಟ್ ಬೌಲರ್ ಯಾರು? ಅಲ್ಲಿ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಪರ್ಪಲ್ ಕ್ಯಾಪ್ ಅಲ್ಲಿ ಇರೋದೇ RCB ಬೌಲರ್, ಬೆಸ್ಟ್ ಬೌಲರ್ ಈ ಸೀಸನ್ ಅಲ್ಲಿ. ಅಂಡ್ ನಾಳೆ ಕೂಡ ಆ ಪಿಚ್ ಹೇಳಿದ್ನಲ್ಲ ಬ್ಲಾಕ್ ಸಾಯಿಲ್ ಪಿಚ್ ಅಂದ್ರೆ ಅದು ಸ್ವಲ್ಪ ಸ್ಲೋ ಪಿಚ್. ಅಲ್ಲಿ ಅನುಭವ ಬೇಕಾಗುತ್ತೆ. ಯಾರು ಅವ್ರಿಗೆ ಗೊತ್ತಿದ್ರೆ ಮಾತ್ರ ಆ ಪಿಚ್ ಅಲ್ಲಿ ಆಡಕ್ಕಾಗುತ್ತೆ. ಹೌದು. ಭುವನೇಶ್ವರ್ ಕುಮಾರಿಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹ್ಮ್. ಅಲ್ಲಿ ಅವರು ಸ್ವಲ್ಪ ನೋಡ್ಕೊಂಡು ಅವರ ಲೆಂತ್ ನ ಅವ್ರ ಪೇಸ್ ನ ವೇರಿಯೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಆಡ್ಬೋದು ಅಲ್ಲಿ. ಆ ಕಡೆನೂ ಕೂಡ ಮೊಹಮ್ಮದ್ ಶಮಿ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಲಕ್ನೋ ಕಡೆ. ಬಟ್ ಸ್ಟಿಲ್ ಕಂಪೇರ್ ಟು ಆಲ್ ಭುವನೇಶ್ವರ್ ಕುಮಾರ್ ಸ್ವಲ್ಪ ಚೆನ್ನಾಗಿ ಆಡೋ ಚಾನ್ಸಸ್ ಇರುತ್ತೆ. ಹೌದು. ಸೊ ಅಲ್ಲ ಒಂದು ಹೌದು ಕರೆಕ್ಟ್. ಒಂದೇನಂತಂದ್ರೆ ಇವ್ರು ಹೇಳ್ದಂಗೆ ಭುವನೇಶ್ವರ್ ಕುಮಾರ್ ಈ ಪರ್ಪಲ್ ಕ್ಯಾಪ್ ರೇಸ್ ಅಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಸೊ ನಮ್ಮ RCBಗೆ ಅದೊಂದು ಪ್ಲಸ್ ಪಾಯಿಂಟ್. ಜೊತೆಗೆ ಹೆಜಲ್ವುಡ್ ಕೂಡ ವಿಕೆಟ್ ಟೇಕರ್ ಆಗದೆ ಇದ್ರು ಒಂಥರ ರನ್ ಕಂಟ್ರೋಲ್ ಕೆಲವು ಮ್ಯಾಚ್ ಅಲ್ಲಿ ಮಾಡಿದ್ದಾರೆ. ಇನ್ನ ಅಭಿನಂದನ್ ಸಿಂಗ್ ಅಲ್ವಾ ಅವರಿದ್ದಾರೆ, ರಸಿಕ್ ದರ್ ಇದ್ದಾರೆ. ಸೊ ಈ ತರ ಬೌಲರ್ ಪಡೆನೇ ಇದೆ RCBಗೆ. ಮೈನಸ್ ಆದ್ರೆ RCBಗೆ ಬೌಲಿಂಗ್ ಅಲ್ಲೇ. ಬಟ್ ಆದ್ರೂ ಕೂಡ ಲಕ್ನೋನ ಸೋಲ್ಸೋ ಎಲ್ಲಾ ಒಂದು ಬೌಲಿಂಗ್ ಸ್ಟ್ರಾಟಜಿ RCB ಅಲ್ಲಿ ಇದೆ. ಇನ್ನೊಂದೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಅಲ್ಲಿ ಸ್ಪಿನ್ನರ್ಸ್. ಹೌದು. ಅವ್ರು ಎಷ್ಟು ಚೆನ್ನಾಗಿ ಸ್ಪಿನ್ನರ್ಸ್ ನ ಆಡಿಸ್ತಾರೆ ಅನ್ನೋದು. ಈಗ RCB ಏನಾದ್ರು ಒಂದ್ ಚೇಂಜಸ್ ತರಬಹುದು ಅಂದ್ರೆ ಸ್ವಪ್ನಿಲ್ ಸಿಂಗ್ ನ ಆಡಿಸಬಹುದು ಅವರು. ಸ್ವಲ್ಪ ಬ್ಯಾಟಿಂಗ್ ಆಪ್ಷನ್ ಕೂಡ ಇರುತ್ತೆ. ಹೌದು. ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ ಅಂಡ್ ಕೃಣಾಲ್ ಪಾಂಡ್ಯ 3 ಸ್ಪಿನ್ನರ್ಸ್ ಏನಾದ್ರು ಅವ್ರು ತಂದ್ರೆ ಅಲ್ಲಿ ಒಳ್ಳೆ ವರ್ಕ್ ಆಗ್ಬೋದು RCB ಅವ್ರಿಗೆ. ಅಂಡ್ ವೆಂಕಟೇಶ್ ಅಯ್ಯರ್ ಕೂಡ ಸ್ಪಿನ್ನಿಂಗ್ ಆಪ್ಷನ್ ಇದೆ, ಆಲ್ರೌಂಡರ್. ಸೊ ಒಂದ್ 4 ಸ್ಪಿನ್ನರ್ ನ ಆಡ್ಸೋ ಚಾನ್ಸಸ್ ಇರುತ್ತೆ RCB ಅವ್ರಿಗೆ. ಯಾಕಂದ್ರೆ ಅಲ್ಲಿ ಸ್ಪಿನ್ನೇ ಮೇನ್ ಆ ಪಿಚ್ ಅಲ್ಲಿ. ಅವ್ರ ಕಡೆ ಅಂತ ಸ್ಪಿನ್ ವರ್ಕ್ ಆಗ್ತಿಲ್ಲ ಈ ಇಡೀ ಸೀಸನ್ ಅಲ್ಲಿ. ದಿಗ್ವೇಶ್ ರಾಠಿ ಇರ್ಬೋದು ಅಥವಾ ಸಿದ್ಧಾರ್ಥ್ ಇರ್ಬೋದು, ಅವ್ರದ್ದೇನ್ ಅಂತ ಆಟ ಬರ್ತಿಲ್ಲ. RCB ಅವ್ರು ಚೆನ್ನಾಗಿ ಸ್ಪಿನ್ ನ ಯೂಸ್ ಮಾಡ್ಕೊಂಡ್ರೆ ಚಾನ್ಸ್ ಇರುತ್ತೆ. ಅಲ್ಲ ಇನ್ನೊಂದ್ ಏನಂತಂದ್ರೆ RCBದು ಬ್ಯಾಟಿಂಗ್ ಪಡೆನೆ ಒಂದು ಬೇರೆ ತರ ಇತ್ತು. ಅಂದ್ರೆ ಆ ಬ್ಯಾಟಿಂಗ್ ಲೈನ್ ಅಪ್ ಅಂದ್ರೆ ಎಲ್ಲಾ ಟೀಮ್ಗಿನ ಸ್ಟ್ರಾಂಗು. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ, RCB ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ಕೊಲ್ಯಾಪ್ಸ್ ಆಗ್ತಿದೆ. ಒಂದಿಬ್ರು 3 ಬ್ಯಾಟ್ಸ್ಮನ್ ಗಳು ಕರೆಕ್ಟ್ ಆಗಿ ಆಡ್ತಾ ಇಲ್ಲ. ಸೊ ಅಲ್ಲೇನಾದ್ರು ಚೇಂಜಸ್ ಮಾಡ್ಕೋಬಹುದಾ ಅಂತ ಅನ್ಸುತ್ತೆ ನನ್ಗೆ. ಅದೇ ಅಲ್ಲಿ ಈಗ ನೋಡಿ ಅವರು ಟಾಪ್ ಆರ್ಡರ್ ಅಲ್ಲಿ ಫಿಲ್ ಸಾಲ್ಟ್ ಇಂಜುರಿ ಆದ್ಮೇಲೆ ಬೆತೆಲ್ ನ ತಂದಿದ್ದಾರೆ. ಆದ್ರೆ ಅವ್ರಿಗೆ ಯಾಕೋ ಆ ಒಂದು 2-3 ಮ್ಯಾಚ್ ಆಡಕ್ಕೆ ಆಗ್ಲಿಲ್ಲ. ಅಲ್ಲೇನಾರು ಅವರು ಜಾರ್ಡನ್ ಕಾಕ್ಸ್ ನ ತರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವರಿಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇದೆ. ಹೌದು. ಜಿತೇಶ್ ಶರ್ಮನ್ ಏನಾರು ಕೂಡ್ಸಿ ಇವ್ರು ಕಾಕ್ಸ್ ಆಡ್ಬೋದು. ಹೌದು. ಅಲ್ಲಿ ಅವ್ರು ಒಂಚೂರು ಆ ಬ್ಯಾಟಿಂಗ್ ಒಂದ್ ಸ್ವಲ್ಪ ಇನ್ನ ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಜಿತೇಶ್ ಶರ್ಮಾ ಆಲ್ಮೋಸ್ಟ್ ಈ ಸೀಸನ್ ತುಂಬಾ ವೀಕ್ ಏನ್ ಅಂತ ಆಟ ಆಡ್ತಿಲ್ಲ. ಹೌದು. ಹಾಗಿದ್ದಾಗ ಅವ್ರು ಅದೊಂದು ಚೇಂಜಸ್ ಮಾಡಬಹುದು. ಬಿಟ್ರೆ ಇನ್ನೆಲ್ಲ ಓಕೆ, ಎಲ್ಲ ಮಿಡಲ್ ಆರ್ಡರ್ ಕೂಡ ಸ್ಟ್ರಾಂಗ್ ಇದೆ. ಹೌದು. ಜಿತೇಶ್ ಶರ್ಮಾ ಒಂಚೂರು ಸ್ಟ್ರಗಲ್ ಮಾಡ್ತಿದ್ರು ಅನ್ಸುತ್ತೆ. ಒಂದ್ ಸ್ವಲ್ಪ ಬಾಲ್ ತಿಂತಿದ್ರು, ಬಿಟ್ರೆ ಅಂತ ಸ್ಟ್ರಗಲ್ ಏನಲ್ಲ. ಹೌದು. ಶೆಪರ್ಡ್ಗೂ ಹಂಗೆ ಇತ್ತು, ವಿಕೆಟ್ ತೆಗಿತಾ ಇಲ್ಲ, ಬ್ಯಾಟಿಂಗು ಚೆನ್ನಾಗಿಲ್ಲ. ಬ್ಯಾಟಿಂಗು ತೋರ್ಸಿದ್ರು. ಲಾಸ್ಟ್ ಟೈಮ್ ಒಂದು ಮ್ಯಾಚ್ ಸೋತ್ರು, 2 ವಿಕೆಟ್ ಏನೋ ತೆಗೆದ್ರು ಒಂದೇ ಓವರ್ ಅಲ್ಲಿ. ಅವ್ರು ಎಂತ ಟೈಮಲ್ಲಿ ಬೇಕಾದ್ರೂ ಅಬ್ಬರಿಸಬಹುದು, ಅದೇನ್ ತೊಂದ್ರೆ ಇರಲ್ಲ. ಸೊ RCBಗೆ ಯಾವ್ದೆಲ್ಲ ಪ್ಲಸ್ ಆಗ್ಬೋದು, ಯಾವ್ದೆಲ್ಲ ಮೈನಸ್ ಆಗ್ಬೋದು ನಾಳೆ ಪಂದ್ಯದಲ್ಲಿ? ಮೇನ್ ಅದೇ ಮಿಡಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್. ಈಗ ಹೇಳಿದ್ವಲ್ಲ ಜಿತೇಶ್ ಶರ್ಮಾ ಅಂತವ್ರನ್ನ ಏನಾದ್ರು ಮತ್ತೆ ಆಡ್ಸಿದ್ರೆ ಅವ್ರೊಂದ್ ಸ್ವಲ್ಪ ಸ್ಟ್ರಗಲ್ ಮಾಡೋ ಚಾನ್ಸಸ್ ಇರುತ್ತೆ ಆ ಪಿಚ್ ಅಲ್ಲಿ. ಅದು ಮೈನಸ್ ಆಗಬಹುದು. ತುಂಬಾ ಸ್ಕೋರಿಂಗ್ ಮಾಡಕ್ ಆಪ್ಷನ್ ಇರಲ್ಲ. ಪ್ಲಸ್ ಅಂದ್ರೆ ಅದೇ ಮೈನ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದಾರಲ್ಲ, ಈ ಕೊಹ್ಲಿ ಅವ್ರಿಗೆ ಅಂತ ಪಿಚ್ ಅಲ್ಲಿ ಹೆಂಗ್ ಆಡ್ಬೇಕು ಅಂತ ಗೊತ್ತಿದೆ. ಯಾಕಂದ್ರೆ ಪ್ರತಿ ಬಾಲು ಅಲ್ಲಿ ಹೊಡಿಯಕ್ ಆಗಲ್ಲ ಆ ಲಕ್ನೋ ಪಿಚ್ ಅಲ್ಲಿ. ಪ್ರತಿ ಬಾಲು 6 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ.
ಹಂಗಿದಾಗ ನೋಡ್ಕೊಂಡು ಆಂಕರಿಂಗ್ ರೋಲ್ ಮಾಡ್ಕೊಂಡು ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಆಡೋರು ಬೇಕಾಗಿರುತ್ತೆ ಅಲ್ಲಿ. ಕೊಹ್ಲಿ ಇದು ಒಳ್ಳೆ ಆಟ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಡ್ ಫ್ಯಾನ್ಸ್ ಕೂಡ ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಏನಂದ್ರೆ ಆ ಮ್ಯಾಚ್ ಅಲ್ಲಿ ನಾವು ತುಂಬಾ 200-250 ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆ ಪಿಚ್ ಅಲ್ಲಿ. ಹಂಗಿದಾಗ ಯಾರು ಸ್ಲೋ ಆಡಿದ್ರು ಕೂಡ ಆ ಪಿಚ್ಗೆ ಅನುಗುಣವಾಗಿ ಅವ್ರು ಆಡಕ್ ಹೋಗ್ತಾರೆ ಹೊರತು ಬೇರೆ ಇನ್ನೇನಿರಲ್ಲ. ಸೊ ಕೊಹ್ಲಿ ಕೀ ಫ್ಯಾಕ್ಟರ್ ಅಂದ್ರೆ ಕೊಹ್ಲಿ, ಭುವನೇಶ್ವರ್ ಕುಮಾರ್ ಇಂಥವ್ರು ಸ್ವಲ್ಪ ಅನುಭವ ಇರೋರು ಆ ಪಿಚ್ ಅಲ್ಲಿ ಚೆನ್ನಾಗಿ ಆಡ್ಬೋದು. ಓಕೆ, ಲಕ್ನೋಗೆ ಯಾವ್ದು ಪ್ಲಸ್ ಆಗ್ಬೋದು, ಯಾವ್ದು ಮೈನಸ್ ಆಗ್ಬೋದು? ಲಕ್ನೋಗೆ ನನ್ನ ಪ್ರಕಾರ ಒಂದು ಅವ್ರಿಗೆ ಏನಂತಾರೆ ಪ್ರೆಸರೇ ಮೈನಸ್. ಇವಾಗ ಗೆಲ್ಲೇಬೇಕು, ಆಲ್ರೆಡಿ ನಾವು ಪ್ಲೇ ಆಫ್ ಇಂದ ಹೊರಗೆ ಬೀಳೋ ತರ ಇದೀವಿ, ನಾವು ಗೆಲ್ಲೇಬೇಕು ಅನ್ನೋದು ಪ್ರೆಸರ್ ಇದ್ದೇ ಇದೆ. ಸೊ ಇನ್ನೊಂದು ಆರ್ ಸಿ ಬಿ ಅಂದ್ರೆ ಯಾವ ಟೀಮ್ಗೂ ಕೂಡ ಅದು ತರ ನೈಟ್ ಎಲ್ಲ ನಿದ್ದೆ ಇಟ್ಕೊಂಡು ಸ್ಟ್ರಾಟಜಿ ಮಾಡೋ ತರ ಇದೆ. ಒಂದೇನಂತಂದ್ರೆ ಅಲ್ಲಿಗೆ ಇದಿಷ್ಟು ಮೈನಸ್. ಪ್ಲಸ್ ಏನಂತಂದ್ರೆ ರಿಷಬ್ ಪಂತ್ ನಿಂತ್ರೆ ಯಾವ ಮ್ಯಾಚ್ ಅನ್ನು ಕೂಡ ಟರ್ನ್ ಮಾಡೋ ಕೆಪಾಸಿಟಿ ಇದೆ. ಸೊ ಅವ್ರೇನಾದ್ರು ನಿಂತು ಚೆನ್ನಾಗಿ ಆಡಿದ್ರೆ ಆರ್ ಸಿ ಬಿಗೆ ಸ್ವಲ್ಪ ಮೈನಸ್ ಆಗುತ್ತೆ, ಲಕ್ನೋಗೆ ಪ್ಲಸ್ ಆಗುತ್ತೆ. ಇನ್ನೊಂದು ಪ್ಲಸ್ ಏನಂದ್ರೆ ಅವರಿಗೆ ಜೋಶ್ ಇಂಗ್ಲಿಷ್ ಟೀಮ್ ಜಾಯ್ನ್ ಆಗಿರೋದು. ಇಲ್ಲಿ ತನಕ ಅವ್ರು ಇರ್ಲಿಲ್ಲ, ಅವ್ರು ಜಾಯ್ನ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬ್ಯಾಟಿಂಗ್ ನ ಸ್ಟ್ರಾಂಗ್ ಆಗಿದೆ. ಮತ್ತೆ ಹಿಮಂತ್ ಸಿಂಗ್ ಅಂತ ಅವರು ಆಲ್ರೌಂಡರ್, ಅವ್ರನ್ನು ಕೂಡ ಆಡಿಸ್ತಿದ್ದಾರೆ. ಅವ್ರದ್ದು ಒಂದಷ್ಟು ಅಡ್ವಾಂಟೇಜಸ್ ಇದೆ. ಅಲ್ಲೂ ಪ್ಲಸ್ ಪಾಯಿಂಟ್ ಇದೆ. ನಿಕೋಲಸ್ ಪೂರನ್ ಅಷ್ಟೇ, ಅವರೆಲ್ಲ ಹೆಂಗೆ ಅಂದ್ರೆ ಫಾರ್ಮಿಗೆ ಬಂದಿದ್ರು. ಫಾರ್ಮಿಗೆ ಬಂದ್ರೆ ಮ್ಯಾಚ್ ಗೆಲ್ಸೋ ತರ ಆಟಗಾರರು ಅವರು. ಸೊ ಅವರು ಫಾರ್ಮ್ ಅಲ್ಲಿ ಇಲ್ಲ ಅಷ್ಟೇ. ಸೊ ಬಂದ್ರೆ 100% ಆರ್ ಸಿ ಬಿಗೆ ಅದು ಮೈನಸ್ ಆಗೋ ಚಾನ್ಸ್ ಇದೆ. ಓಕೆ, ಫ್ಯಾನ್ಸ್ ಗಳಿಗೆ ಏನಂತಂದ್ರೆ ಆರ್ ಸಿ ಬಿ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ನಾಳೆ ಗೇಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನೀವು? ಅಂದ್ರೆ ಅವರಿಂದ ಬಿರುಸಿನ ಆಟನ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸ್ಟಿಲ್ ಅವರ ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಒಂದು 60-70 ಹೊಡೆಯೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾಳೆ ಅವರೇ ಮೈನ್ ನಿಲ್ಬೇಕಾಗಿರೋದು. ಬೇರೆಯವರಿಗೆಲ್ಲ ಆ ಪಿಚ್ ಅಲ್ಲಿ ಅಂದ್ರೆ ಒಂದಷ್ಟು ಅನುಭವ ಕೊರತೆ ಇದ್ದೇ ಇರುತ್ತೆ. ಆರ್ ಸಿ ಬಿ ಹೊಸ ಟೀಮ್ ಆಗಿರುತ್ತೆ, ಆ ಒಂದು ಸ್ಟ್ರಾಟಜಿ ಅದೆಲ್ಲ ನೋಡ್ಕೊಂಡಾಗ ಕೊಹ್ಲಿ ಅವರು ಒಂದ್ ಸ್ವಲ್ಪ ಅದೇ ಒಂದು ಮಿನಿಮಮ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋ ಚಾನ್ಸಸ್ ಇರುತ್ತೆ ಕೊಹ್ಲಿ ಅವರು ಆಟ. ಸೊ ಇನ್ನೊಂದು ಏನಂತಂದ್ರೆ ಒಂದು ಕೊಹ್ಲಿ ಫ್ಯಾನ್ ಆಗಿ ಕೊಹ್ಲಿ ಸೆಂಚುರಿ ಹೊಡಿಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ ಆರ್ ಸಿ ಬಿ ಕಡೆಯಿಂದ ಈ ಸೀಸನ್ ಯಾರು ಸೆಂಚುರಿ ಇಲ್ಲ, ಫಸ್ಟ್ ಕೊಹ್ಲಿನೇ ಹೊಡಿಲಿ ಅನ್ನೋದು ಒಂದು ಆಸೆ ಇರುತ್ತೆ. ಇನ್ನ ಅವ್ರೇನಾದ್ರು ಒಂದು 5 ಓವರ್ ಇದ್ರು ಸಾಕು, ಆ ಮ್ಯಾಚ್ ನಮ್ ಕಡೆ ಟರ್ನ್ ಆಗೋದಂತೂ ಗ್ಯಾರಂಟಿ. ಸೊ ಅದೇ ಎಲ್ಲಾ ಫ್ಯಾನ್ಸ್ ನಮಗೂ ಅದೇ ಮೇನ್ ಏನಂದ್ರೆ ಅವ್ರದ್ದು ಲಾಸ್ಟ್ 2 ಮ್ಯಾಚಸ್ ಇಂದ ಓಪನಿಂಗ್ ಒಂದ್ ಸ್ವಲ್ಪ ಪವರ್ ಪ್ಲೇ ಅಲ್ಲೇ ವಿಕೆಟ್ ಬೀಳ್ತಿದೆ. ಅವ್ರು ಅದನ್ನ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಓಪನಿಂಗ್ ಅಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರೆ ಒಳ್ಳೆ ರನ್ ಕೊಡ್ಬೋದು. ಏನು ಎಲ್ಲ ಹೇಳ್ತಿರಲ್ಲ 300 ಟಾರ್ಗೆಟ್ ಕೊಡ್ಬೇಕು ಅಂತ. ಸೊ ನಾಳಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿಗೆ ಆ ತರ ಹೊಡೆಯೋ ಚಾನ್ಸ್ ಇದೆ. ಬಟ್ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಎಲ್ಲರೂ ಹೇಳ್ಕೊ ಬರ್ತೀರಾ 300 ಸ್ಕೋರ್ ಮಾಡ್ಬೇಕು ಅಂತ. ಸೊ ನಾಳೆ ಮಾಡ್ತಾರಾ? ಅದೇ ಹೇಳ್ತಾ ಇಲ್ವಾ, ಪಿಚ್ ಸ್ವಲ್ಪ ಅದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಅಷ್ಟು ರನ್ ಜಾಸ್ತಿ ಬರಲ್ಲ. 300 ಕಷ್ಟನೇ, ಬಟ್ ಆರ್ ಸಿ ಬಿ ಯಾವಾಗ ಏನಂತ ಹೇಳಕ್ ಆಗಲ್ಲ. ಪಾಸಿಬಲ್ ಸ್ವಲ್ಪ ಚಾನ್ಸಸ್ ಕಮ್ಮಿನೇ, ಉಳಿದಿರೋ ಮ್ಯಾಚಸ್ ಅಲ್ಲಿ ಹೊಡೆಯೋ ಚಾನ್ಸ್ ಇದೆ ಬೇರೆ ಮ್ಯಾಚ್ ಅಲ್ಲಿ. ಓಕೆ, ಈಗ ಆರ್ ಸಿ ಬಿಗೆ ಮತ್ತೊಂದು ಬಲ ಅಂತಂದ್ರೆ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಸೊ ನಾಳಿನ ಗೇಮ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು ಫ್ಯಾನ್ಸ್? ನಾಳಿನ ಗೇಮ್ ಅಲ್ಲಿ ಇಷ್ಟೇ, ಮ್ಯಾಚ್ ನಡೀತಾ ಇರೋದು ಲಕ್ನೋದಲ್ಲಲ್ವಾ. ಸೊ ನೀವು ಅಲ್ಲಿ ನಾಳೆ ಮ್ಯಾಚ್ ನೋಡ್ಬಿಟ್ಟೆ ಬೇಕಾದ್ರೆ ಕೇಳಿ, ಆಲ್ಮೋಸ್ಟ್ ಎಲ್ಲ ಕೂಡ ಆರ್ ಸಿ ಬಿ ಜೆರ್ಸಿ ರೆಡ್ ಅಲ್ಲೇ ಇರುತ್ತೆ. ಸೊ ಅದು ಯಾವ ಸ್ಟೇಡಿಯಂ ಇರ್ಲಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದೇ ಇರ್ತಾರೆ. ಸೊ ಫ್ಯಾನ್ಸ್ ಕಡೆಯಿಂದ ಸಪೋರ್ಟ್ ಎಂಕರೇಜ್ ಇದ್ದೇ ಇರುತ್ತೆ. ಇನ್ನ ಅದ್ ಬಿಟ್ಟು ಆರ್ ಸಿ ಬಿ ಪ್ಲೇಯರ್ಸ್ ಮೇಲೆ ಡಿಪೆಂಡ್. ಆ ಒಂದು ಸಪೋರ್ಟ್ ತಗೊಂಡು ಚೆನ್ನಾಗಿ ಆಡಿ ಸ್ಟ್ರಾಟಜಿ ಮಾಡಿ ಗೆದ್ರೆ 100% ಫ್ಯಾನ್ಗೆ ಒಂಥರ ಗಿಫ್ಟ್. ಮತ್ತೆ ಅವ್ರು ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ನಾಳೆ ಲಕ್ನೋ ಅಲ್ವಾ, ಆರಾಮಾಗಿ ಹೊಡಿತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಒನ್ ಸೈಡೆಡ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಏನೋ ಒಂಚೂರು ಆಚೆ ಉಲ್ಟಾ. ಹೌದು, ಕರೆಕ್ಟ್. ಆಕ್ಚುಲಿ ಲಕ್ನೋ ವೀಕ್ ಇದೆ, ಒನ್ ಸೈಡ್ ಆಗುತ್ತೆ ಅನ್ನೋ ಪ್ಲಾನ್ ಇರುತ್ತೆ. ಬಟ್ ಆರ್ ಸಿ ಬಿ ಅದು ಇಷ್ಟ ಇಲ್ಲ ಫ್ಯಾನ್ಸ್ಗೆ. ಯಾಕೆಂದ್ರೆ ಒನ್ ಸೈಡ್ ಆಯ್ತಂದ್ರೆ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲಿ ಚಿನ್ನಸ್ವಾಮಿ ಮ್ಯಾಚ್ ಅಲ್ಲೂ ಅಷ್ಟೇ, ಒನ್ ಸೈಡ್ ಆಯ್ತಾ ಅರ್ಧಕ್ಕೆ ಬರ್ತಾರೆ. ಸೊ ನಮಗೆ ಆರ್ ಸಿ ಬಿ ಅಂದ್ರೆ ಕೊನೆ ತನಕ ಬಾಲ್ ತನಕ ಬಾಯಿಗೆ ಬರ್ಸಿ ಗೆಲ್ಬೇಕು, ಆ ತರ ಫ್ಯಾನ್ಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಇರೋದು. ಮತ್ತೆ ಆರ್ ಸಿ ಬಿ ಮ್ಯಾಚಸ್ ಗಳನ್ನ ನೋಡಿದ್ರೆ ನಾವು ಇತ್ತೀಚೆಗೆ 2 ಗೆಲ್ಲುತ್ತೆ 1 ಸೋಲುತ್ತೆ, 2 ಗೆಲ್ಲುತ್ತೆ 1 ಸೋಲುತ್ತೆ. ಈಗ ಸೋತಿರಲ್ಲ, ಹಿಂದಿನ ಮ್ಯಾಚ್ ಸೋತಿದೆ, ಇದು ಗೆಲ್ಲೋ ಚಾನ್ಸ್ ಆ ಒಂದು ಇದ್ರ ಪ್ರಕಾರ ನೋಡಿದ್ರೆ ಹೌದು ಇದು ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ. ಲಕ್ನೋಗ್ ಆತರ ನೋಡಕ್ಕಲ್ಲ, ಯಾಕಂದ್ರೆ ಫಸ್ಟ್ 2 ಅಷ್ಟೇ ಗೆದ್ದಿರೋದು, ಇನ್ನೆಲ್ಲ ಸೋತಿದೆ. ಒಂದು ಸೂಪರ್ ಓವರ್ ಅಲ್ಲಿ ಕೂಡ ಸೋತಿದೆ. ಲಕ್ನೋ ಸ್ವಲ್ಪ ದುಸ್ಥಿತಿಲಿ. ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಸೊ ನಾಳೆ ರನ್ ಯಾರು ಜಾಸ್ತಿ ಹೊಡಿಬಹುದು ಆರ್ ಸಿ ಬಿ ಇಂದನಾ? ಆರ್ ಸಿ ಬಿ ಕಡೆಯಿಂದ ನನ್ನ ಪ್ರಕಾರ ಫಾರ್ಮ್ ಅಲ್ಲಿ ಇರೋದು ಇವಾಗ ನೋಡೋದಾದ್ರೆ ಒಂದು ಕೊಹ್ಲಿ ಫಸ್ಟ್, 3 ಬ್ಯಾಟ್ಸ್ಮನ್ ಹೇಳ್ತೀನಿ. ಕೊಹ್ಲಿ ಆಯ್ತಾ, ಕೊಹ್ಲಿ ಆದ್ಮೇಲೆ ಪಡಿಕಲ್ ಆದ್ಮೇಲೆ ನನ್ನ ಪ್ರಕಾರ ಕ್ಯಾಪ್ಟನ್ ಪಟಿದಾರ್. ಸ್ವಲ್ಪ 3 ಜನ ಆಪ್ಷನ್ ನಂದು. ನಮ್ದು ಅದೇ ಕೊಹ್ಲಿ ಒಂದು ಪಕ್ಕ, ಅದು ನಂಗೆ ಸ್ಟ್ರಾಂಗ್ ಸೆನ್ಸ್ ಹೇಳ್ತಿದೆ ಕೊಹ್ಲಿನೇ ಆಡೋದು ಅಂತ. ಬಿಟ್ರೆ ಇನ್ನೊಂದು ಪತಿದಾರ್, ಓಕೆ ಇವ್ರು ಹೇಳಿದಂಗೆ ಪತಿದಾರ್ ಅದು ಅವ್ರದ್ದು ಚಾನ್ಸಸ್ ಇದೆ. ಇನ್ನೊಂದು ಟಿಮ್ ಡೇವಿಡ್ ಇರ್ಬೋದು ಅಂತ ನನಗೆ ಅನ್ಸೋದು. ಅವ್ರಿಗೆ ಒಳ್ಳೆ ಪವರ್ ಹಿಟ್ಟರು.
ಮತ್ತೆ ಅದು ಸ್ವಲ್ಪ ದೊಡ್ಡದಿದೆ ಅದು ಸ್ಟೇಡಿಯಂ. ಹೌದು. ಹಾಗಾಗಿ ಅದಕ್ಕೆ ಒಂದು ಪವರೇ ಬೇಕಾಗದು ಆ ಪಿಚ್ ಹೊಡಿಬೇಕಾದ್ರೆ. ಸೊ ಟೀಮ್ ಡೇವಿಡ್ ಹೊಡಿಯೋ ಚಾನ್ಸಸ್ ಇರುತ್ತೆ. ಹೌದು. ಓಕೆ, ನಾಳೆನ ಆಟಕ್ಕೆ ರೆಡ್ ಆರ್ಮಿ ಹೇಗೆ ರೆಡಿ ಆಗಿರ್ಬೋದು? ರೆಡ್ ಆರ್ಮಿ ಅದೇ ಸ್ವಲ್ಪ ಗ್ಯಾಪ್ ಆಯ್ತಲ್ಲ, 100% ಆ ಒಂದು ಜಾಲಿ ಮೂಡಲ್ಲಿ ಇದ್ದೇ ಇರ್ತಾರೆ. ಸೊ ಪ್ರಾಕ್ಟೀಸ್ ನಿನ್ನೆ ಇವತ್ತು ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ಸೊ ಆ ಪ್ರಾಕ್ಟೀಸ್ ಅಲ್ಲಿ ನನ್ನ ಪ್ರಕಾರ RCB ನನಗೆ ಏನನ್ಸುತ್ತೆ ಆಲ್ಮೋಸ್ಟ್ ಕಾನ್ಸಂಟ್ರೇಷನ್ ಅವರು ಬೌಲಿಂಗ್ ಅಲ್ಲೇ ಮಾಡ್ತಾರೆ. ಆದಷ್ಟು ಸ್ಪಿನ್ನರ್ಸ್ ನ ತುಂಬಿಸಿ ಇಂಪ್ಯಾಕ್ಟ್ ನ ಯಾರು ತರಬಹುದು ಅಂತೆಲ್ಲ ಅವರು ಅದೇ ಪ್ಲಾನ್ ಅಲ್ಲಿ ಇರ್ತಾರೆ. ಇನ್ನೊಂದೇನಂದ್ರೆ ಪಂತ್ ಸ್ಪಿನ್ನರ್ ಚೆನ್ನಾಗಿ ಆಡ್ತಾರೆ. ಸೊ ಪಂತ್ ಕಡೆನೂ ಸ್ವಲ್ಪ ಕಣ್ಣಿಟ್ಟಿರ್ತಾರೆ ಅಂತ ಅನ್ಕೊಂಡಿದೀನಿ. ಅದೊಂದು ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ಅಲ್ಲಿ ಈಗ ಟಾಸ್ ಗೆದ್ರುನು ಯಾವ್ ಚೂಸ್ ಮಾಡ್ಬೇಕು ಅನ್ನೋದು ಮೈನ್ ಫ್ಯಾಕ್ಟರ್. ಅವ್ರು ಅದನ್ನು ಫೋಕಸ್ ಮಾಡಿರ್ತಾರೆ. ಯಾಕಂದ್ರೆ ಆ ಪಿಕ್ಚರ್ಸ್ ಅಲ್ಲಿ ಟಾಸ್ ಗೆದ್ರೆ ಚೇಸಿಂಗ್ ಬೆಟರ್, ಡ್ಯೂ ಫ್ಯಾಕ್ಟರ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಬೌಲಿಂಗ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಈಸಿ ಆಗುತ್ತೆ. ಹಾಗಾಗಿ ಅವರು ಚೇಸಿಂಗ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಒಂದ್ ಸ್ವಲ್ಪ ಸ್ಟ್ರಾಟಜಿ ಮಾಡ್ತಿರ್ತಾರೆ ಟಾಸ್ ಗೆದ್ದ. ಅಲ್ಲ ಹೌದು, ಯಾಕಂದ್ರೆ ಇವಾಗ ಚೇಸಿಂಗ್ ಎಲ್ಲ ಗೆಲ್ತಾ ಇರೋದು. ಅದಕ್ಕೆ RCB ಟಾಸ್ ಗೆದ್ರೆ ಮ್ಯಾಚ್ ಗೆದ್ದಂಗೆ ಅರ್ಥ. ನಮ್ಮ RCB ಟೀಮ್ ನಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ರೆ ಇನ್ಯಾರು ಒಳ್ಳೆ ಪ್ಲೇಯರ್ಸ್ ಅಂತ ನಿಮಗೆ ಅನ್ಸುತ್ತೆ? ಒಳ್ಳೆ ಪ್ಲೇಯರ್ ಅಂದ್ರೆ ಚೆನ್ನಾಗಿ ಅಂದ್ರೆ ಈಗ ವಿರಾಟ್ ಕೊಹ್ಲಿ ಏನಕ್ಕೆ ಅಂದ್ರೆ ಅವ್ರದ್ದು ಫಾರ್ಮ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಸೀನಿಯರ್. ಸೊ ಹಂಗಾಗಿ ವಿರಾಟ್ ಕೊಹ್ಲಿ ಫಸ್ಟ್ ಬಂದೇ ಬರ್ತಾರೆ. ಅದು ಬಿಟ್ರೆ ಇನ್ನ ಕಂಪೇರ್ ಟು ಎಕ್ಸ್ಪೀರಿಯನ್ಸ್ ಮತ್ತೆ ಫಾರ್ಮ್ ಅಲ್ಲಿ ಇರೋದು ನೋಡೋದಾದ್ರೆ ಬ್ಯಾಟರ್ ಅಲ್ಲಿಕಿನ್ನ ನಾನು ಬೌಲರ್ ತಗೊಳ್ತೀನಿ, ಭುವನೇಶ್ವರ್ ಕುಮಾರ್. ಸೊ ಬೆಟರ್, ಇವ್ರದ್ದು ಕಾಂಬೋ ಒಂಥರ ಕ್ಲಿಕ್ ಆಗುತ್ತೆ. ನಿಮ್ ಪ್ರಕಾರ? ನನ್ನ ಪ್ರಕಾರ ಒಂದು ರಜತ್ ಪತಿದಾರದ ಒಂದು ಹೆಸರು ತಗೋತೀನಿ. ಯಾಕಂದ್ರೆ ಅವ್ರು ರೀಪ್ಲೇಸ್ಮೆಂಟ್ ಆಗಿ RCB ಬರ್ತಾರೆ. ಒಂದು ಪ್ಲೇಯರ್ ಇಂಜುರಿ ಆಗ್ತಾರೆ, ರೀಪ್ಲೇಸ್ಮೆಂಟ್ ಆಗಿ RCB ಬಂದು ಒಂದು ಕ್ಯಾಪ್ಟನ್ಶಿಪ್ ತಗೊಂಡ ಫಸ್ಟ್ ಇಯರ್ ಅಲ್ಲೇ ಕಪ್ ಗೆಲ್ಲಿಸ್ತಾರೆ. RCB ತುಂಬಾ ಪ್ರೆಷರ್ ಇರುತ್ತೆ, ಯಾಕಂದ್ರೆ 18 ವರ್ಷ ಗೆದ್ದಿರಲ್ಲ. ಸೊ ಅದು ಅಷ್ಟು ಪ್ರೆಷರ್ ಅಲ್ಲಿ ಕೂಡ ಅವ್ರು ಚೆನ್ನಾಗಿ ಒಂದು ಟೀಮ್ ನ ಮ್ಯಾನೇಜ್ ಮಾಡಿ ಗೆಲ್ಸಿದ್ದಾರೆ. ಅವರ ಬ್ಯಾಟಿಂಗ್ ಕೂಡ ಅಷ್ಟೇ, ಒಂದ್ ಸ್ವಲ್ಪ ಎಲ್ಲೂ ಅವ್ರು ಟೈಮ್ ತಗೊಳ್ಳಲ್ಲ, ಬರ್ತಿದ್ದಂಗೆ ಹಿಟ್ಟಿಂಗ್ ಇರುತ್ತೆ, ಸ್ಪಿನ್ನಿಗೂ ಆಡ್ತಾರೆ, ಪೇಸಿಗೂ ಆಡ್ತಾರೆ. ಸೊ ಅದು ಒಂದೊಳ್ಳೆ ಬೂಸ್ಟ್ ಅನ್ಸುತ್ತೆ RCB ಟೀಮ್ಗೆ. ಎಷ್ಟೋ ವರ್ಷಗಳಿಂದ ಆದ್ಮೇಲೆ ಇಂಥ ಪ್ಲೇಯರ್ ಬಂದಿರೋದು. ಅಂಡ್ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಬೌಲರ್. ಇಷ್ಟು ವರ್ಷ ಒಂದು IPL ನಲ್ಲಿ ಆತರ ಒಂದು ರೆಕಾರ್ಡ್ ನ ಮಾಡಕ್ ಆಗಲ್ಲ. ಎಷ್ಟೋ ಬೌಲರ್ಸ್ ಬಿಟ್ಬಿಡ್ತಾರೆ, ಯಾಕಂದ್ರೆ ಬ್ಯಾಟಿಂಗ್ ಗೊತ್ತಾಗುತ್ತೆ ಬ್ಯಾಟ್ಸ್ಮನ್ ಗಳಿಗೆ ಅವ್ರದ್ದೇನ್ ಸ್ಟ್ರಾಟಜಿ ಏನೋ ಇರುತ್ತ ಅಂತ. ಬಟ್ ಇವ್ರು ಈಗಲೂ ಡಾಮಿನೇಟ್ ಮಾಡ್ತಿದ್ದಾರೆ. ಹೌದು, ಈಗಲೂ ವಿಕೆಟ್ ಗಳು ತೆಗಿತಿದ್ದಾರೆ, ಅದೇ ಎಕನಾಮಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಬೆಸ್ಟ್ ಪ್ಲೇಯರ್ ಗಳಂದ್ರೆ ಇವರೇ. ಕೊಹ್ಲಿ ಬಿಟ್ರೆ, ಕೊಹ್ಲಿ ಅಬ್ವಿಯಸ್ಲಿ ಟಾಪ್ ಅವ್ರನ್ನ ಬಿಟ್ರೆ ಪತಿದಾರು ಭುವನೇಶ್ವರ್ ಕುಮಾರ್. ಲಕ್ನೋದಲ್ಲಿ ಇವಾಗ ಫಾರ್ಮ್ ಅಲ್ಲಿ ಇರೋದು ನೋಡಿದ್ರೆ ಪಂತ್ ಕ್ಯಾಪ್ಟನ್, ಮತ್ತೆ ಅವ್ರದ್ದು ಹಳೆ ಆಟ ನೋಡಿದ್ರೆ ಈಗ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ಪಂತ್ ಫಸ್ಟ್ ಆಪ್ಷನ್. ನನ್ಗೆ ಏನಂದ್ರೆ ಇನ್ನೊಂದು ಸೇಮು ಹಳೆ ಮ್ಯಾಚ್ಗಳು ನೋಡ್ತಾ ಅವ್ರದ್ದು ಬ್ಯಾಟಿಂಗ್ ಶೈಲಿ ನೋಡಿದ್ರೆ ನಿಕೋಲಸ್ ಪೂರನ್ ಅವರು ತುಂಬಾ ಲೈಕ್ ಆಗ್ತಾರೆ. ಅವ್ರೇನಾದ್ರು ಕ್ರೀಸ್ ಅಲ್ಲಿ ತುಂಬಾ ಹೊತ್ತು ಇದ್ರೆ ಆ ಮ್ಯಾಚ್ ಟರ್ನ್ ಮಾಡೋ ಕೆಪಾಸಿಟಿ. ಸೊ ಇವ್ರಿಬ್ರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಲಾಸ್ಟ್ ಇಯರ್ ಕಪ್ ಗೆದ್ವಿ, ಅದಾದ್ಮೇಲೆ ಕಾಲ್ ತುಳಿತ ಕೂಡ ಆಯ್ತು. ಅದು ಈ ವರ್ಷದ ಮ್ಯಾಚ್ಗೆ ಏನಾದ್ರು ಎಫೆಕ್ಟ್ ಆಗಿರಬಹುದಾ? ಖಂಡಿತ ಎಫೆಕ್ಟ್ ಆಗಿದೆ. ಅದು ಒಂದ್ ಕಡೆ ಒಳ್ಳೆ ತರನೂ ಇದೆ, ಒಂದ್ ಕಡೆ ಫ್ಯಾನ್ಸಿಗೆ ಮೈನಸ್ ಆಗಿದೆ. ಅಂದ್ರೆ ನೀವು ನೋಡ್ಬೋದು ಅಲ್ಲಿ ಸ್ಟೇಡಿಯಂ ಹತ್ರ ಹೋದಾಗ ಫ್ಯಾನ್ಸಿಗೆ ಮುಂಚೆ ಹೆಂಗಿತ್ತಂದ್ರೆ ನೀವೆಲ್ಲಾದ್ರೂ ಹೋಗಿ ಎಲ್ಲಾದ್ರೂ ನಿಂತು ಏನೋ ಮಾಡೋ ತರ ಎಲ್ಲ ಇತ್ತು. ಕಾಲ್ ತುಳಿತ ಆದ್ಮೇಲೆ ಏನಾಗಿದೆ, ಫುಲ್ ಸ್ಟ್ರಿಕ್ಟ್ ಆಗಿದೆ. ಇದು ಒಳ್ಳೇದೇ, ನಾನ್ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಫ್ಯಾನ್ಸಿಗೆ ಏನಂತಂದ್ರೆ ಜಸ್ಟ್ ನಾವೇನಂತಂದ್ರೆ ಈ ಏನೋ ಯಾವ್ದೋ ಇದಕ್ ಬಂದಿದೀವಿ ವಾಪಸ್ ಹೋಗ್ತಿದೀವಿ ಅನ್ನೋ ತರ ಎಂಜಾಯ್ಮೆಂಟ್ ಇಲ್ಲ ಅನ್ನೋ ತರ ಫ್ಯಾನ್ಸ್ ಕಡೆಯಿಂದಾನೆ ಬಂದಿದೆ. ಯಾಕಂದ್ರೆ ಅಲ್ಲಿ ಓದಿ ನಾವು ರಿಪೋರ್ಟಿಂಗ್ ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಎಲ್ಲೂ ನಿಂತ್ಕೊಳಕ್ಕಾಗಲ್ಲ, ಎಲ್ಲೂ ಮಾತಾಡಕ್ಕಾಗಲ್ಲ, ಆಮೇಲೆ ನಾವು ಅವ್ರ ರಿಯಾಕ್ಷನ್ ತಗೊಳಕ್ಕೂ ತುಂಬಾ ಕಷ್ಟ ಇದೆ. ಸೊ ಅಲ್ಲಿ ಆ ಒಂದು ಸ್ಟಿಕ್ ಮಾಡೋದ್ರಿಂದ ಫ್ಯಾನ್ಸಿಗೆ ಸ್ವಲ್ಪ ಬೇಸರದಲ್ಲಿ ಇದ್ದೇ ಇದೆ. ಅವ್ರಿಗೆ ಮೇನ್ ಬೇಕಾಗಿರೋದೇ ಸೆಲೆಬ್ರೇಷನ್. ಆ ಒಂದು ಕ್ರೌಡ್ ಗ್ಯಾದರಿಂಗ್ ಬೇಕೇ ಬೇಕಾಗುತ್ತೆ. ಅಲ್ಲೊಂದ್ ಸ್ವಲ್ಪ ಅವ್ರಿಗೆ ಬೇಜಾರು ಇರ್ಬೋದು. ಅಂಡ್ ನಮ್ ಕರ್ನಾಟಕ ಗೌರ್ಮೆಂಟ್ ಕೂಡ ಇನ್ನೊಂದು ಸ್ಟೇಡಿಯಂ ಮಾಡ್ತೀವಿ ಅಂತ ಒಂದು ಟಾಕ್ ಅಲ್ಲಿ ಇದಾರೆ. ಅದು ಗೊತ್ತಿಲ್ಲ ಎಷ್ಟು ನಿಜ ಆಗುತ್ತೆ, ಎಷ್ಟು ಮಾಡ್ತಾರೋ ಇಲ್ಲ ಅಂತ. ಮಾಡಿದ್ರೆ ಒಂದ್ ಸ್ವಲ್ಪ ದೊಡ್ಡ ಸ್ಟೇಡಿಯಂ, ಒಂಚೂರು ಜಾಸ್ತಿ ಜಾಗ ಇರೋ ತರ ಮಾಡಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಸೆಲೆಬ್ರೇಷನ್ ಮಾಡಿದ್ರು ಅದಕ್ಕೇನು ತೊಂದರೆ ಆಗ್ಬಾರ್ದು ಅಂತ ಅದೊಂದು ಫ್ಯಾಕ್ಟರಿ ಇಟ್ಕೋಬೇಕು. ಸೊ ನಾನು ಯಾಕೆ ಕೇಳಿದೆ ಅಂತಂದ್ರೆ ಇದು RCB ಏನು ಮ್ಯಾಚ್ ಇಲ್ಲಿ ತವರಲ್ಲಿ ಮುಗಿತು. ಸೊ ಇರ್ಲಿಲ್ಲ ಯಾವುದೇ ಪಂದ್ಯ. ಸೊ ಫೈನಲ್ಸ್ ಇಲ್ಲಿ ಆಗುತ್ತೆ ಅಂತ ಹೇಳಿ ಒಂದು ಟಾಕ್ ಇತ್ತು. ಸೊ ಜಸ್ಟ್ ಬಂದಿರೋ ಅಪ್ಡೇಟ್ ಪ್ರಕಾರ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದೇ ಕಾರಣ ಏನಾದ್ರೂ ಇರಬಹುದಾ? ಹೌದು, ಖಂಡಿತ ಶಿಫ್ಟ್ ಆಗಕ್ಕೆ ಇದು ಕಾರಣ ಇದೆ. ಕಾಲ್ ತೊಳಿದೆ ಚಿಕ್ಕ ಸ್ಟೇಡಿಯಂ, 35,000 ಕೆಪಾಸಿಟಿ ಅಷ್ಟೇ. ಫೈನಲ್ ಮ್ಯಾಚ್ ಅಂದ್ರೆ ಅದೊಂಥರ ಎಕ್ಸ್ಟ್ರಾ ಇದಿರುತ್ತೆ. ಸೊ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ 1 ಲಕ್ಷ ಪ್ಲಸ್ ಕೆಪಾಸಿಟಿ. ಸೊ 100% ಅಲ್ಲಿ ಪ್ರಿಫರೆನ್ಸ್ ಕೊಟ್ಟೇ ಕೊಡ್ತಾರೆ. ಇನ್ನ ಫ್ಯಾನ್ ವೈಸ್ ಆ ಬ್ರಾಂಡ್ ವೈಸ್ ನೋಡಿದ್ರೆ RCB ಇಲ್ಲಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಲಿ ಕೊಡ್ಬೇಕು. ಸೊ ನಾವ್ ಎರಡೂ ತರನ ಥಿಂಕ್ ಮಾಡೋದಾದ್ರೆ ಹೌದು ಅನ್ಸುತ್ತೆ, ಒಂದ್ ಕಡೆ ಬೇಡ ಅಂತ ಅನ್ಸುತ್ತೆ. ಇವಾಗ ನಾವು RCB ಫ್ಯಾನ್ ಆಗಿ ಹೌದು ನಮ್ಮ RCB ಫೈನಲ್ ಬಂದೇ ಬೆಂಗಳೂರಲ್ಲಿ ಆಡ್ಬೇಕಿತ್ತು, ಅದು ಇದ್ದೇ ಇರುತ್ತೆ. ಇನ್ನೊಂದ್ ಕಡೆ ಇದೆಲ್ಲ ಸೇಫ್ಟಿ, ಇದೆಲ್ಲ ಪರ್ಪಸ್, ಇನ್ನೂ ಜಾಸ್ತಿ ಜನ ಸ್ಟೇಡಿಯಂ ಹೋಗಿ ನೋಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರಿಗೆ ಅಹಮದಾಬಾದ್ ಬೆಟರ್ ಅಂತ ಅನ್ಸುತ್ತೆ.
So, ಅದೇ ನಿಮ್ಗೆ ಅದೊಂದು ಏನ್ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೂ IPL ಆರ್ಗನೈಸರ್ಸ್ಗೆ ಈಗ ಫೈನಲ್ಸ್ ಅಂತ ಬಂದ್ರೆ ತುಂಬಾ ಜನ ಬಂದು ಟಿಕೆಟ್ ಸೇಲ್ ಆದ್ರೇನೆ ಅವ್ರಿಗೆ ಒಂದು ಒಳ್ಳೆ ಲಾಭ. ಹೌದು ಅದನ್ನ ಅವ್ರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಈಗ ಬೆಂಗಳೂರು ಅಂತ ಬಂದ್ರೆ ಅಲ್ಲಿ ಅಷ್ಟು ಟಿಕೆಟ್ಸ್ ಸೇಲ್ ಆಗಕ್ ಚಾನ್ಸ್ ಇರಲ್ಲ, ಯಾಕಂದ್ರೆ ಚಿಕ್ಕದು. ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಇನ್ನೊಂದು ಪ್ರತಿ ಯಾವುದೇ ಒಂದು IPL ಟೀಮ್ ಗೆದ್ರೆ ನೆಕ್ಸ್ಟ್ ಇಯರ್ದು ಫೈನಲ್ ಅದೇ ಟೀಮ್ದು ಹೋಮ್ ಗ್ರೌಂಡೇ ಹಾಕೋದು. ಬಟ್ ಈ ಸಲ ಅದೇ ಮೈನ್ ಏನಂದ್ರೆ ಆತರ ಒಂದು ದುರಂತಗಳೆಲ್ಲ ಆಗಿದೆ, ಮತ್ತೆ ಅದೊಂದು ರಿಪೀಟ್ ಆಗ್ಬಾರ್ದು ಅನ್ನೋದು ಇನ್ನೊಂದು ಈ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಬೆಸ್ಟ್ ಅಂತ ಅವರು ಆಲ್ಮೋಸ್ಟ್ ಅಲ್ಲೇ ಫೈನಲ್. ಈವನ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ ಅವ್ರು ಫೈನಲ್ ಆಡ್ಸೋದು ಅಲ್ಲೇ, ಯಾಕಂದ್ರೆ ತುಂಬಾ ಸೀಟ್ಗಳು ತುಂಬುತ್ತವೆ, ಟಿಕೆಟ್ ತುಂಬಾ ಸೇಲ್ ಆಗುತ್ತೆ ಅಂತ. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಸಲ RCB ಫ್ಯಾನ್ಸ್ ಮ್ಯಾಚ್ ನೋಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಅನ್ಸುತ್ತಾ? 100% ಬರ್ತಿದ್ದಾರೆ. RCB ಫ್ಯಾನ್ಸ್ ಬಂದೇ ಬರ್ತಿದ್ದಾರೆ. ಅಂದ್ರೆ ಅದು ಸ್ವಲ್ಪ ಭಯ ಇದ್ದೇ ಇರುತ್ತೆ, ಏನಿರುತ್ತೆ ಅಂತ. ನೀವು ಒಂದೆರಡು ಮ್ಯಾಚ್ ಆದ ತಕ್ಷಣ ಅವ್ರಿಗೆ ಗೊತ್ತಿದೆ, ಸೊ ತುಂಬಾ ಸೇಫ್ಟಿ ಇದೆ, ಮೀಡಿಯಾದಲ್ಲಿ ನೋಡ್ತಾರೆ, ಅವರು ಕೂಡ ಬಂದಿರ್ತಾರೆ. ಸೊ ಸೇಫ್ಟಿ ಇದೆ ಇಂದ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಬರ್ತಾ ಇದಾರೆ. ಅದಕ್ಕಿಂತ ಜಾಸ್ತಿನೇ ಬರ್ತಾ ಹೌದು ಇದಾರೆ, ಜಾಸ್ತಿ. ಜಾಸ್ತಿನೇ ಹೌದು, ಬರ್ತಾ ಇದಾರೆ. ನೀವು ಟಿಕೆಟ್ ನ್ಯೂಸ್ ನೋಡೇ ಇರ್ತಿರಲ್ಲ, ಟಿಕೆಟ್ ಸಿಗಲ್ಲ, ಟಿಕೆಟ್ ಸಿಕ್ತಿಲ್ಲ ಹೌದು, ಅನ್ನೋದು ಅಲ್ಲೇ ಹೌದು. ಗೊತ್ತಾಗುತ್ತೆ. ಸೊ ಬೇಗ ಫಿಲ್ ಆಗ್ತಿದೆ ಟಿಕೆಟ್, ಜಸ್ಟ್ 2 minutes ಅಲ್ಲೇ ಸೇಲ್ ಆಗ್ತಿದೆ ಅಂದ್ರೆ 30,000+ ಟಿಕೆಟ್ಸ್ ಅಂದ್ರೆ ಅರ್ಥ ಮಾಡ್ಕೋ, ಕ್ರೇಜ್ ಇದ್ದೇ ಇದೆ. ಸೊ ನಾಳಿನ ಮ್ಯಾಚ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದ್ದೀರಾ? ಖಂಡಿತ, ಯಾಕಂದ್ರೆ ಇದು ಎಂಡಿಂಗ್ ಸ್ಟೇಜ್ IPL. ಇನ್ನ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ನಮಗ್ ಮತ್ತೆ ಸಿಗಲ್ಲ. ಹೌದು ಪ್ಲೇ ಆಫ್ ಫೇಸ್ ಅದೊಂದು ಟೆನ್ಷನ್ ಇರುತ್ತೆ, ಯಾವ ಟೀಮು ಬರುತ್ತಪ್ಪ, ಯಾವ ಟೀಮ್ ಬಂದ್ರೆ RCB ಗೆ ಯಾವ್ದು ಹೌದು ನೆಗೆಟಿವ್ ಆಗುತ್ತೆ, ಯಾವ್ದು ಪಾಸಿಟಿವ್, ಅದು ಒಂದು ತಲೆಯಲ್ಲಿ ಓಡ್ತಿರುತ್ತೆ. ನಮ್ ಟೀಮ್ ಎಷ್ಟು ಚೆನ್ನಾಗಿ ಆಡ್ತಿರುತ್ತೋ ಜೊತೆಗೆ ಬೇರೆ ಟೀಮ್ಗಳು ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡ್ತಿರ್ತೀವಿ. ಹೌದು, ಆ ಲೆವೆಲ್ಗೆ ಈಗ ಈ ಸ್ಟೇಜ್ಗಳು ನಡೀತಾ ಹೋಗುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಂದು ಮ್ಯಾಚ್ನು ನೋಡ್ಬೇಕಾಗುತ್ತೆ. ಈಗ ಮುಂದೆ ಈ ಟೀಮ್ ಗೆದ್ರೆ ಯಾವ್ದಕ್ ಲಾಭ, ಈ ಟೀಮ್ ಸೋತ್ರೆ ಯಾವ್ದಕ್ ಲಾಭ ಅಂತ ಒಳ್ಳೆ ಒಂದು ಕುತೂಹಲ ಇರುತ್ತೆ ಪ್ರತಿಯೊಂದು ಮ್ಯಾಚ್ ನಲ್ಲಿ. ಈಗ ಒಂದೇಳ ಅದೇ ಎಕ್ಸೈಟ್ಮೆಂಟ್ ಇದ್ದೇ ಇದೆ. ಸೊ ಪ್ಲೇ ಆಫ್ ಹೋಗೋ 4 ಟೀಮ್ಗಳು ಮಾತ್ರ ಏನ್ ಹೇಳ್ತಾರೆ, ಇಡೀ ಸೀಸನ್ ಲಾಸ್ಟ್ 17-18 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರೋ ಟೀಮ್ಗಳೇ ಪ್ಲೇ ಆಫಿಗೆ ಬರೋದು. ಸೊ ನಾವು ಇದೇ ಗೆಲ್ಲುತ್ತೆ ಅದೇ ಗೆಲ್ಲುತ್ತೆ ಅಂತ ಜಡ್ಜ್ ಮಾಡಕ್ ಸಾಧ್ಯ ಇಲ್ಲ. ಸೊ ಆ ತರ ಇರೋದ್ರಿಂದ ನಮ್ಮ RCB ಗೆ ಪ್ಲೇ ಆಫಿಗೆ 100% ಎಂಟ್ರಿ ಕೊಡುತ್ತೆ. ಸೊ ಇನ್ನೂ ಸ್ವಲ್ಪ ಸ್ಟ್ರಾಟಜಿ ಮಾಡ್ಬೇಕು ಅಂತ. ಯಾವ ಟೀಮ್ಗಳು ಬರ್ಬೋದು? 4 ಟೀಮ್. 4 ಅಂದ್ರೆ ಇನ್ನೇನು RCB ಫಿಕ್ಸ್. ಇನ್ 3 ಟೀಮ್ ಅಲ್ಲಿ ಪಂಜಾಬ್, ರಾಜಸ್ಥಾನ, ಇನ್ನೊಂದು ಟೀಮ್ಗೆ ತುಂಬಾ ಫೈಟ್ ಇದೆ, ಪೈಪೋಟಿ ಇದೆ. ಸೊ ಅದನ್ನ ಹೇಗಿದೆ? DC ಚೆನ್ನಾಗಿದೆ. DC ಇವಾಗ ಮಿಡ್ಲ್ ಅಲ್ಲಿ ಇದೆ. ಅದ್ ಬಿಟ್ರೆ ಇನ್ಯಾವ್ದಿದೆ ಮಿಡ್ಲ್ ಅಲ್ಲಿ? ಗುಜರಾತ್ ಇದೆ. ಸೊ ಅವಕ್ಕೆಲ್ಲ ಏನಂದ್ರೆ ಒಂದೊಂದು ಚಾನ್ಸ್ ಅಷ್ಟೇ. ಮ್ಯಾಚ್ ಏನಾದ್ರು ಗೆಲ್ತಾ ಬಂದ್ರೆ 4ನೇ ತಂಡವಾಗಿ ಪ್ಲೇ ಆಫಿಗೆ ಎಂಟ್ರಿ ಕೊಡುತ್ತೆ. ಇಲ್ಲ ಅಂತಂದ್ರೆ ನೀವ್ ಹೇಳ್ದಂಗೆ DC. ಈಗ ಅಲ್ಲಿ ಗುಜರಾತ್, ಚೆನ್ನೈ ಅವರಿಗೆಲ್ಲ ಒಂದು ಮ್ಯಾಚ್ ಮಾತ್ರ ಸೋಲಕ್ ಅವಕಾಶ ಇರೋದು, ಮಿಕ್ಕಿದೆಲ್ಲ ಗೆದ್ಕೊಂಡು ಹೋಗ್ಬೇಕು ಉಳಿದಿರೋ ಪಂದ್ಯದಲ್ಲಿ. DC ಆದ್ರೆ ಎಲ್ಲಾ ಪಂದ್ಯನೂ ಗೆಲ್ಬೇಕು, ಆಗ ಮಾತ್ರ ಅವ್ರಿಗೆ ಪ್ಲೇ ಆಫಿಗೆ ಚಾನ್ಸ್. ಈ ಟಾಪ್ 3 ಇದೆಯಲ್ಲ, ಪಂಜಾಬ್ ಇರ್ಬೋದು, RCB ಮತ್ತೆ ರಾಜಸ್ಥಾನ, ಅವರಿಗೆಲ್ಲ 2 ಗೆದ್ಕೊಂಡ್ಬಿಟ್ರೆ ಸಾಕು ಪ್ಲೇ ಆಫ್ ಫಿಕ್ಸ್ ಅಂತ. ಸೊ ಆ ಲಾಸ್ಟ್ 4ನೇ ಟೀಮ್ಗೆ ತುಂಬಾ ಕಾಂಪಿಟೇಷನ್ ಇದೆ, ಯಾವ್ದು ಪ್ಲೇ ಆಫ್ ಎಂಟ್ರಿ ಕೊಡುತ್ತೆ ಅಂತ. ಅಂಡ್ ಹೇಳಕ್ಕಾಗಲ್ಲ. ಈಗ ನಾವು 3 ಅಂತ ಹೇಳ್ಕೊಂಡಿದೀವಿ, ಈಗ ಆ 3ಗಳಲ್ಲಿ ಎಲ್ಲಾನು ಸೋಲೋ ಚಾನ್ಸಸ್ ಇರುತ್ತೆ. ಯಾವ್ದೋ ಒಂದು ಟೀಮು ಇನ್ನ ಆಡೋ ಪ್ರತಿಯೊಂದು ಮ್ಯಾಚ್ ಸೋಲೋ ಚಾನ್ಸಸ್ ಇರುತ್ತೆ. ಅದು ಆಗಿದೆ ಇಂದಿನ IPL. ಆತರ ಏನಾದ್ರೂ ಆಗಿ ಸರ್ಪ್ರೈಸಿಂಗ್ ಆಗಿ ಬೇರೆ ಟೀಮು ಎಂಟ್ರಿ ಕೊಟ್ಟರು ಹೇಳಕ್ಕಾಗಲ್ಲ. ಆಗಿದೆಯಲ್ಲ, RCB ಆಗಿದೆ 2021 ಅಲ್ವಾ, 24 ಅಲ್ಲಿ 7 ಮ್ಯಾಚ್ 0.01% RCB ಪ್ಲೇ ಆಫ್ಗೆ. ಸೊ ಬೇರೆ ಟೀಮ್ ಎಲ್ಲಾ ಮ್ಯಾಚ್ ಸೋಲ್ತು, ನಮ್ಮ RCB ಎಲ್ಲಾ ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು. ಆತರ ಯಾರು ಆಗಿದೆ. ಪ್ಲೇ ಆಫಿಗೆ ಹೋಗೋದೇ ಇಲ್ಲ RCB ಅನ್ನೋ ತರ ಇತ್ತು, ಬಟ್ ಹೋದ್ರು. CSK ಬಗ್ಗೆ ಏನ್ ಹೇಳ್ತೀರಿ? CSK ಬಗ್ಗೆ ಏನು ಮಾಡಕ್ಕಿಲ್ಲ, ಅವ್ರದ್ದು ಬ್ಯಾಡ್ ಲಕ್. ಸೊ ಅವರು ಕೂಡ ಹೊರಗಡೆ ಹೋಗ್ತಾರೆ ಇಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಅವ್ರಿಗೆ ಇರೋದು 4 ಮ್ಯಾಚ್ ಇದೆ, 4-5. ಅದ್ರಲ್ಲಿ ಅವರು 1 ಮ್ಯಾಚ್ ಸೋತು ಮಿಕ್ಕಿದೆಲ್ಲ ಗೆದ್ರು ಅವರಿಗೆ ಪ್ಲೇ ಆಫಿಗೆ ಚಾನ್ಸ್ ಇದೆ ಈಗ್ಲೂ. ಅಲ್ಲ ಅದೇ ಪಾಸಿಬಲ್ ಇದೆ ಅಂತ ಅನ್ಸುತ್ತೆ. ಹೇಳಕ್ಕಾಗಲ್ಲ. ಅದು ಈಗ ಡೆಲ್ಲಿ ಮೇಲೆ ಗೆದ್ದಿರೋದ್ರಿಂದ. ಈಗ ಲಾಸ್ಟ್ ರೀಸೆಂಟ್ ಮ್ಯಾಚ್ ಗಳು ನೋಡಿದಾದ್ರೆ ಅವರು ಚೆನ್ನಾಗೇ ಆಡ್ತಿದ್ದಾರೆ ಬೌಲಿಂಗ್ ಅಲ್ಲಿ. ನಿನ್ನೆ ಮೊನ್ನೆ ಇರೋ ಸ್ಟಾಟ್ಸ್ ಪ್ರಕಾರ ಈ IPL ಸೀಸನ್ ನ ಬೆಸ್ಟ್ ಎಕನಾಮಿಕ್ ಇರೋದು CSK ಅವ್ರದ್ದು ಬೌಲಿಂಗ್ ಅಲ್ಲಿ. ಈ ಸೀಸನ್ ಅಲ್ಲಿ ವರ್ಸ್ಟ್ ಇದ್ದಿದ್ದು ಬೌಲಿಂಗ್ ಅವ್ರದೇ, ಸ್ಟಾರ್ಟಿಂಗ್ ಇಂದಾನು ಅವ್ರ ಬೌಲಿಂಗ್ ಇಂದಾನೆ ಮ್ಯಾಚ್ ಸೋತಿದ್ದು. ಬಟ್ ಈಗಿನ ಲೆಕ್ಕಾಚಾರದ ಪ್ರಕಾರ ಎಕನಾಮಿ ರೇಟ್ ಅಲ್ಲಿ ಅವ್ರದೇ ಬೆಸ್ಟ್ ಇರೋದು CSK ಅವ್ರದ್ದು. ಅದೇ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವರು ಸೋಲ್ತಾ ಬಂದ್ರು, ಇನ್ನೇನು CSK ಕೆಳಗ್ ಹೋಯ್ತು ಅನ್ನೋ ತರ ಇತ್ತು. ಬಟ್ ಇವಾಗ ಸ್ವಲ್ಪ ಮ್ಯಾಚ್ ಗೆದ್ಬಿಟ್ಟು ಅವರು ಕೂಡ ನಾವು ಪ್ಲೇ ಆಫಿಗೆ ಫೈಟ್ ಕೊಡ್ತಾ ಇದೀವಿ ಅನ್ನೋ ತರ ಇದಾರೆ. ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಬಂದ್ರು ಬರ್ಬೋದು, ಚಾನ್ಸಸ್ ಇದೆ. ಅವ್ರ ಟೀಮ್ ಮೇಲೆ ಡಿಪೆಂಡ್ ಅಷ್ಟೇ, ಪರ್ಫಾರ್ಮೆನ್ಸ್. ಓಕೆ, ಪ್ಲೇ ಆಫ್ಗೆ RCB ಹೋದಾಗ RCB ವಿರುದ್ಧ ಯಾವ ತಂಡಗಳು ಸ್ಟ್ರಾಂಗ್ ಇದೆ? ತಂಡಗಳು ಅಂದ್ರೆ ಅದೇ ಇದೇ 3 ಟೀಮು, ಪಂಜಾಬ್, ರಾಜಸ್ಥಾನ ಮತ್ತೆ ಡೆಲ್ಲಿ. ಇನ್ನೊಂದು ಟೀಮ್ ಅದೇ ಬೇರೆ ಯಾವ್ದಾದ್ರು ಟೀಮ್ ಅದ್ರಲ್ಲಿ ರಿಪ್ಲೇಸ್ ಆಗ್ಬೋದು. ಡೆಲ್ಲಿ ಬದಲು ಬೇರೆ SRH ಕೂಡ ಬರ್ಬೋದು. ಇನ್ನೊಂದು ನೀವ್ ಹೇಳ್ದಂಗೆ CSK ಬರ್ಬೋದು. ಇಲ್ಲ ಇನ್ನು ಬೇರೆ ಟೀಮ್ಗೆ 1-2 ಚಾನ್ಸ್ ಇದೆ ಅಷ್ಟೇ. ಇನ್ ಬಿಟ್ರೆ ಮುಂಬೈ ಮನೆ, ಆಮೇಲೆ ಲಕ್ನೋ ಮನೆ, ಸೊ ಈ ತರ ಎಲ್ಲ ಕೋಲ್ಕತ್ತಾ KKR ಕೂಡ ಮನೆ.
ಅಷ್ಟೇ ಇವ್ 3 ಬಿಟ್ಟು ಇನ್ನೆಲ್ಲ ಸ್ವಲ್ಪ ಫೈಟ್ ಪೋಟಿ RCB ಗೆ ಚಾಲೆಂಜ್ ಮಾಡೋಂತ ಟೀಮ್ ಅಂದ್ರೆ ಮೇನ್ ರಾಜಸ್ಥಾನ ನೋಡಿ. ಅವರು ಒಳ್ಳೆ ವೈಭವ್ ಸೂರ್ಯವಂಶಿ ಎಲ್ಲ ಒಳ್ಳೆ ಆಟ ಆಡಿದ್ದಾರೆ. ಸೋತಿದ್ವಿ ಕೂಡ ಒಂದ್ ಮ್ಯಾಚ್, ಸೋತಿದೀವಿ, ಅದೊಂದು ಹೇಳಕ್ಕಾಗಲ್ಲ. ಈವನ್ ಪಂಜಾಬ್ ಬಂದ್ರು ಕೂಡ ಹಿಂದಿನ ರಿವೆಂಜ್ ಫೈನಲ್ ಅಲ್ಲಿ ಸೋತಿದ್ದಾರೆ ಪಂಜಾಬ್. ಹೌದು, ಆ ಒಂದು ರಿವೆಂಜ್ ಇಟ್ಕೊಂಡು ಅವರು ಚೆನ್ನಾಗಿ ಆಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಪಂಜಾಬ್ ರಾಜಸ್ಥಾನ ಒಂದ್ ಒಳ್ಳೆ ಫೈಟ್ ಕೊಡುತ್ತೆ RCB. ಆಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅಷ್ಟೇ ಪಂಜಾಬ್ ಅವರು ಯಾರ ಮೇಲೆ 264 ಚೇಸ್ ಮಾಡಿದ್ರು ಡೆಲ್ಲಿ ಮೇಲೆ. ಸೊ ಅಂತ ರನ್ನು ಕೂಡ ಚೇಸ್ ಮಾಡಿದ್ದಾರೆ. ಸೊ ಹೇಳಕ್ಕಾಗಲ್ಲ IPL ಅಲ್ಲಿ ಏನಾಗುತ್ತೆ ಅಂತ. 300 ಕೂಡ ಬರ್ಬೋದು, ಅದನ್ನು ಕೂಡ ಚೇಸ್ ಮಾಡೋ ಚಾನ್ಸ್ ಕೂಡ ಇದೆ, ಯಾವ್ದನ್ನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ RCB ಗೆಲ್ಲುತ್ತೆ ಅನ್ನೋ ಇದ್ರಲ್ಲಿ ಇರೋದು, ಬಟ್ ಎಲ್ಲ ಹೇಳಕ್ಕಾಗಲ್ಲ. ಪಾಸಿಬಲ್ ಪರ್ಸೆಂಟೇಜ್ ಕಮ್ಮಿ. RCB ಗೆ ಏನಾದ್ರು ಮೈನಸ್ ಆಗಿ ಸೋಲೋದು Okay. ಸ್ವಲ್ಪ ಕಮ್ಮಿ. ಆಲ್ಮೋಸ್ಟ್ RCB ಸ್ಟ್ರಾಂಗ್ ಇದೆ, ಗೆಲ್ಲೋ ಪರ್ಸೆಂಟ್ ಅಲ್ಲಿ ಜಾಸ್ತಿನೇ ಇದೆ ಅಷ್ಟೇ. ಅವ್ರು 6 ಮ್ಯಾಚ್ ಸೋತಿದಾರಲ್ಲ, ಹಾಗಾಗಿ ಅವರು ಏನಾದ್ರು ಒಳ್ಳೆ ಡಿಫ್ರೆಂಟ್ ಪ್ಲಾನ್ ಅಲ್ಲಿ ಬಂದು ಆಡಿದ್ರೆ ಅದು ಹೇಳಕ್ಕಾಗಲ್ಲ, ಚಾನ್ಸಸ್ ಇರುತ್ತೆ. ಬಟ್ ಫೇವ್ರೆಟ್ ಟೀಮ್ ಗೆಲ್ಲೋ ಫೇವ್ರೆಟ್ ಟೀಮು RCB. ಹೌದು. ಓಕೆ, ಫೈನಲಿ ನಾಳೆ ಮ್ಯಾಚ್ ಇದೆ. ಸೊ ನಿಮ್ಮಿಬ್ಬರ ವಿಷಯ ಏನು RCB ಗೆ? ನಮ್ಮಿಬ್ರದ್ದು ಏನಂದ್ರೆ ವಿಷಯ ನಾವು 100% ಲಾಸ್ಟ್ ಟೈಮ್ Okay. ನಮ್ದು ಡಿಸ್ಕಷನ್ ಅಲ್ಲಿ ನಾವು ಹೇಳ್ತಾ ಇದ್ವಿ ಲಾಸ್ಟ್ ಗೆ ಹ್ಮ್. ಯಾರು ಎಷ್ಟು ಟಾರ್ಗೆಟ್ ಕೊಡ್ಬೋದು ಹ್ಮ್. ಹೆಂಗೆ ಅಂತ. ಹ್ಮ್. ಸೊ ಇದನ್ನು ಕೂಡ ಲಾಸ್ಟ್ ಅಲ್ಲಿ Okay, ಹೇಳ್ತೀವಿ. ಆ. ಅದ್ ಬಿಟ್ರೆ RCB ವಿಷ್ ಅಂದ್ರೆ ಫ್ಯಾನ್ಸ್ ಗೆ ಆ ಚಿಯರ್ ಅಪ್ ಅದೊಂದು ಜೋಶು ಅಲ್ಲಿ ಇಲ್ಲ. ಬೆಂಗಳೂರಲ್ಲಿ ಇದ್ರು ಅಷ್ಟೇ, ಲಕ್ನೋದಲ್ಲಿ ಎಲ್ಲಿದ್ರು ಅಷ್ಟೇ ಸಪೋರ್ಟ್ ಇದ್ದೇ ಇರುತ್ತೆ. RCB ಸ್ಟ್ರಾಂಗ್ ಆಗಿ ಕೂಡ ಇದೆ, ಗೆಲ್ಲುವ ಫೇವ್ರೆಟ್ ತಂಡವಾಗಿದೆ RCB. ನಾವು ಅದೇ ಒಂದು ರನ್ ನಾನು ಹೇಳ್ದಂಗೆ 200 ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹ್ಮ್. 160, 170, 180 ಮ್ಯಾಕ್ಸಿಮಮ್ ಹೌದು. ಈ ಪಿಚ್ ಅಲ್ಲಿ. ಅಂಡ್ ಚೇಸ್ ಮಾಡೋ ಟೀಮ್ ಸ್ವಲ್ಪ ಗೆಲ್ಲೋ ಚಾನ್ಸಸ್ ಇರುತ್ತೆ. ಅದೊಂದು ನಾವು ಒಂದು ಪ್ರೆಡಿಕ್ಟ್ ಮಾಡಬಹುದು. 180 ಪ್ಲೇಸ್ ಕೊಟ್ರೆ ಸ್ವಲ್ಪ ಸ್ವಲ್ಪ ಗೆಲ್ಲೋ ಚಾನ್ಸ್ ಇದೆ. ಟಾರ್ಗೆಟ್ ಏನಾದ್ರು 180 ಒಳಗಡೆ ಕೊಟ್ರೆ ಸ್ವಲ್ಪ ಫೈಟ್ ಇದ್ದೇ ಇರುತ್ತೆ. ಓಕೆ, ಫೈನಲಿ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಮ್ಯಾಚ್ ಇದೆ, RCB ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿಲಿ, 300 ಸ್ಕೋರ್ ಆಗಲಿ ಅನ್ನೋದು ಅಭಿಮಾನಿಗಳ ವಿಶ್ ಕೂಡ ಹೌದು. ಸೊ ನಮ್ಮ ಪ್ರಕಾರ ನಾಳೆ ಟಾರ್ಗೆಟ್ 160 to 180 ಇದೆ. ಸೊ ನಿಮ್ಮ ಪ್ರಕಾರ ನಾಳೆ ಎಷ್ಟು ಟಾರ್ಗೆಟ್ ಬರಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾಗುತ್ತೆ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.